ಜೈ ಹಿಂದ್. ನೋಡ್ರಿ, ಈ ವಿಡಿಯೋದೊಳಗಡೆ ಜುಲೈ 2026 ಕರೆಂಟ್ ಅಫೇರ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಒಂದು 10 ಮಿನಿಟ್ಸ್ ವಿಡಿಯೋಸ್ ಅನ್ನ ನೋಡ್ರಿ, ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ, ಎಷ್ಟು ಪಾಯಿಂಟ್ಸ್ ಗಳು ಬರ್ತಾವ, ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಅಂತಂದ ಹೇಳಿ. ಎಸ್ ನೋಡ್ರಿ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಂತಂದ ಹೇಳ್ತೀವಿ, ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಂದ ಹೇಳ್ತೀವಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಪ್ರಕಾರ 2026ರಲ್ಲಿ ಭಾರತದ ರ್ಯಾಂಕ್ ಎಷ್ಟೈತೆ ಅಂದ್ರೆ 94ನೇ ಪ್ಲೇಸ್ ಐತೆ. ಭಾರತದ ರ್ಯಾಂಕ್ ಎಷ್ಟೈತಿ? 94ನೇ ಪ್ಲೇಸ್ ಐತೆ. ಆಮೇಲೆ ಯುನೈಟೆಡ್ ನೇಷನ್ಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್, SDSN ಅಂತಂದ ಹೇಳ್ತೀವಿ, ಯುನೈಟೆಡ್ ನೇಷನ್ಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅವ್ರ ಏನ್ ಮಾಡ್ತಾರ ಅಂದ್ರ ಈ ದತ್ತಾಂಶವನ್ನ ಬಿಡುಗಡೆ ಮಾಡ್ತಾರ. ಅದರಲ್ಲಿ ಟಾಪ್ ದೇಶಗಳು ಯಾವ ಅಂತಂದ ಹೇಳಿದ್ರ ಫಸ್ಟ್ ಒನ್ ಫಿನ್ಲ್ಯಾಂಡ್ ಅಂತಂದ ಹೇಳ್ತೀವಿ. ಸೊ ಫಸ್ಟ್ ಒನ್ ಯಾವ್ದಂದ್ರ ಫಿನ್ಲ್ಯಾಂಡ್ ಐತೆ, ಸೆಕೆಂಡ್ ಒನ್ ಸ್ವೀಡನ್, ಥರ್ಡ್ ಒನ್ ಯಾವ್ದಂದ್ರ ಡೆನ್ಮಾರ್ಕ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ ಅಂತಂದ ಹೇಳ್ತೀವಿ. ಹುರನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2026 ಪ್ರಕಾರ ಭಾರತದ ಎಷ್ಟನೇ ಸ್ಥಾನ ಅಂತಂದ ಹೇಳಿ. ಯೂನಿಕಾರ್ನ್ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಸ್ಟಾರ್ಟ್ಅಪ್ ಕಂಪನೀಸ್ ಗಳ ತರ ಬರುತ್ತೆ. ಸ್ಟಾರ್ಟ್ಅಪ್ ಕಂಪನಿಗಳ ತರ ಬರ್ತಾವ. ಅಂದ್ರೆ ಈ ಬೆಂಗಳೂರಲ್ಲಿ ಅತಿ ಹೆಚ್ಚು ಕಂಪನಿಗಳು ಬರ್ತಾವಲ್ಲ, ಯೂನಿಕಾರ್ನ್ ಕಂಪನಿಗಳು ಅಂತಂದ ಹೇಳ್ತೀವಿ. ಅದು 4ನೇ ಸ್ಥಾನದಲ್ಲಿ ಐತೆ. ಆಮೇಲೆ ಭಾರತದ ಯೂನಿಕಾರ್ನ್ ಸಂಖ್ಯೆಗಳು ಎಷ್ಟಿದಾವ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 61 ಇದಾವ. ಆಮೇಲೆ ಅತಿ ಹೆಚ್ಚೆಲ್ಲ ಎಷ್ಟದಾವ ಅಂತಂದ ಹೇಳಿದ್ರೆ ಬೆಂಗಳೂರಲ್ಲಿ ಇದಾವ 25. ಆಮೇಲೆ ಅದನ್ನ ನಾವು ಭಾರತದ ಯೂನಿಕಾರ್ನ್ ರಾಜಧಾನಿ ಅಂತಂದ ಹೇಳ್ತೀವಿ. ಆಮೇಲೆ ಮೊದಲಿನ ಅತಿ ಹೆಚ್ಚು ದೇಶಗಳು ಯಾವ್ದು ಅಂತಂದ ಹೇಳಿದ್ರೆ ಫಸ್ಟ್ ಒನ್ USA, ಇದ್ರಲ್ಲಿ ಅತಿ ಹೆಚ್ಚು ಅದಾವ. ಸೆಕೆಂಡ್ ಚೀನಾ, ಥರ್ಡ್ ಒನ್ ಯಾವ್ದಂದ್ರ ಯುನೈಟೆಡ್ ಕಿಂಗ್ಡಮ್ ಅಂತಂದ ಹೇಳ್ತೀವಿ. ಇದಾದ ನಂತರ GST ಅಂತಂದ ಹೇಳಿ ಬರುತ್ತೆ ನೋಡ್ರಿ. GST ದಿನ ಅಂತಂದ ಹೇಳಿ 2026 ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಜುಲೈ 1ನೇ ತಾರೀಕು. ಜುಲೈ 1 GST ಜಾರಿಗೆ ಬಂದಂತಹ ದಿನ. ಆಮೇಲೆ ಇದ್ರ ಥೀಮ್ ಏನಂತಂದ ಹೇಳಿದ್ರೆ ಸರಳ ತೆರಿಗೆ ಸಶಕ್ತ ಭಾರತ, ಈಸಿ ಟ್ಯಾಕ್ಸ್ ಸಿಸ್ಟಮ್ ಅಂಡ್ ಎಂಪವರ್ಡ್ ಇಂಡಿಯಾ ಅಂತಂದ ಹೇಳ್ತೀವಿ GST ಬಗ್ಗೆ. ಈ GST ಯಾವ ವರ್ಷ ಜಾರಿಗೆ ಬಂತು ಅಂತಂದ ಹೇಳಿ ನನಗೊಂದು ಕಮೆಂಟ್ ಅನ್ನ ಹಾಕ್ಬೇಕು ನೀವು. ಇದಾದ ನಂತರ ನೆಕ್ಸ್ಟ್ ಕ್ವಶನ್, ಬಾಂಗ್ಲಾದೇಶದ ಮೊಂಗ್ಲಾ ಬಂದರು ಅಂತಂದ ಹೇಳಿ ಬರುತ್ತೆ. ಬಾಂಗ್ಲಾದೇಶದ ಮೊಂಗ್ಲಾ ಬಂದರು ಬಳಿ ಹೊಸ ವಿಶೇಷ ಆರ್ಥಿಕ ವಲಯನ್ನ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತಂದ ಹೇಳ್ತೀವಲ್ಲ, ವಿಶೇಷ ಆರ್ಥಿಕ ವಲಯವನ್ನ ಸ್ಥಾಪನೆ ಮಾಡೋಕೆ ಬಾಂಗ್ಲಾದೇಶ ಯಾವ ದೇಶದೊಂದಿಗೆ ಸಹಿ ಮಾಡ್ಕೊಂಡೈತೆ ಅಂದ್ರೆ ಚೀನಾ ದೇಶದೊಂದಿಗೆ. ಇದಂತೂ ಮುಗಿದು ಹೋಯ್ತು. ಯಾಕಂತಂದ ಹೇಳಿದ್ರೆ ಈಗ ಬಂದರುಗಳ ಅಭಿವೃದ್ಧಿಗೋಸ್ಕರ ಚೀನಾ ಏನ್ ಮಾಡೈತೆ ಅಂದ್ರೆ ಎಲ್ಲಾ ದೇಶಗಳ ಜೊತೆಗೆ ಒಪ್ಪಂದವನ್ನ ಮಾಡ್ತಾ ಐತೆ. ಈಗ ರೀಸೆಂಟ್ ಆಗಿ ಬಾಂಗ್ಲಾದೇಶ ಯಾವ ಬಂದರು ಬಗ್ಗೆ, ಮೊಂಗ್ಲಾ ಬಂದರು ಅಂತಂದ ಹೇಳ್ತೀವಿ, ಚೀನಾ ಜೊತೆಗೆ. ಸೇಮ್ ಅದೇ ತರ ಇರಾನ್ ಒಳಗಡೆ ಒಂದು ಬಂದರವನ್ನ ನಿರ್ಮಾಣ ಮಾಡೈತೆ, ಚಹಬಾರ್ ಅಂತಂದ ಹೇಳಿ. ಚಹಬಾರ್ ಇದನ್ನ ಯಾರು ಮೇಂಟೈನ್ ಮಾಡ್ತಿದಾರ ಅಂತಂದ ಹೇಳಿದ್ರ ನಮ್ ಇಂಡಿಯಾದವ್ರು ಮೇಂಟೈನ್ ಮಾಡ್ತಿದಾರೆ. ಸೊ ಇಂಡಿಯಾದವ್ರು ಕೂಡ ಏನ್ ಮಾಡಿದಾರೆ ಅಂದ್ರೆ ಇರಾನ್ ಒಳಗಡೆ ಒಂದು ಬಂದರವನ್ನ ನಿರ್ಮಾಣ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ತಾ ಇದಾರೆ. ಚಹಬಾರ್ ಬಂದರು ಅಂತಂದ ಹೇಳ್ತೀವಿ, ಅದು ಇರಾನ್ ದೇಶದೊಳಗಡೆ ಐತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ 2026 ವರ್ಲ್ಡ್ ಹೈಡ್ರೋ ಪವರ್ ಔಟ್ಲುಕ್ ವರದಿ ಬಂದೈತೆ. ಹೈಡ್ರೋ ಪವರ್ ಅಂತಂದ ಹೇಳಿದ್ರ ಜಲ ಬಗ್ಗೆ, ಜಲ ವಿದ್ಯುತ್ ಅಂತಂದ ಹೇಳ್ತೀವಿ. ಅದ್ರ ವರದಿ ಪ್ರಕಾರ ರಷ್ಯಾವನ್ನ ಹಿಂದಿಕ್ಕಿ ವಿಶ್ವದ 5ನೇ ಅತಿ ದೊಡ್ಡ ಜಲ ವಿದ್ಯುತ್ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದ ದೇಶ ಯಾವ್ದಂತಂದ ಹೇಳಿ, ಯಾವ್ದಂದ್ರ ಭಾರತ ದೇಶ ಅಂತಂದ ಹೇಳ್ತೀವಿ. ಇದನ್ನ ಪ್ರಕಟಣೆ ಯಾರು ಮಾಡ್ತಾರ ಅಂತಂದ ಹೇಳಿದ್ರ IHA ಕಂಪನಿಯವರು, ಅಂದ್ರೆ ಇಂಟರ್ನ್ಯಾಷನಲ್ ಹೈಡ್ರೋ ಪವರ್ ಅಸೋಸಿಯೇಷನ್ ಅವ್ರ ಏನ್ ಮಾಡ್ತಾರ ಅಂದ್ರ ಇದನ್ನ ಬಿಡುಗಡೆ ಮಾಡ್ತಾರೆ ಈ ಇಂಡೆಕ್ಸ್ ನ. ಟೋಟಲ್ ಆಗಿ ನಮ್ ಇಂಡಿಯಾದೊಳಗಡೆ 56,360 ಮೆಗಾವ್ಯಾಟ್, 56,360 ಮೆಗಾವ್ಯಾಟ್ ಜಲ ವಿದ್ಯುತ್ ಅನ್ನ ರೆಡಿ ಮಾಡ್ತಿದಾರೆ. ಮೊದಲ 3 ದೇಶಗಳು ಯಾವಂತಂದ ಹೇಳಿದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಚೀನಾ ಐತೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದೈತೆ ಅಂತಂದ ಹೇಳಿದ್ರೆ ಬ್ರೆಜಿಲ್, ಆಮೇಲೆ ಥರ್ಡ್ ಪ್ಲೇಸ್ ಅಲ್ಲಿ ಯಾವ್ದಂತಂದ ಹೇಳಿದ್ರೆ USA ಅಂತಂದ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಜುಲೈ 1, 2026ರಿಂದ 6 ತಿಂಗಳ ಅವಧಿವರೆಗೆ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ, CBDT ಅಂತಂದ ಹೇಳ್ತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಂತಂದ ಹೇಳ್ತೀವಿ. ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದ್ರ ಶ್ರೀ ರವಿ ಅಗರ್ವಾಲ್ ಅಂತಂದ ಹೇಳಿ. ಯಾರು? ಶ್ರೀ ರವಿ ಅಗರ್ವಾಲ್. ಇವರು ಸೇವಾ ಅವಧಿವನ್ನ ಜುಲೈ 1ರಿಂದ ಹಿಡ್ಕೊಂಡು ನೆಕ್ಸ್ಟ್ 6 ತಿಂಗಳವರೆಗೂ ಎಕ್ಸ್ಟೆಂಡ್ ಮಾಡಿದಾರೆ. ಯಾಕಂತಂದ ಹೇಳಿದ್ರೆ ಇವಾಗ ಸೆಲೆಕ್ಷನ್ ಮಾಡಕ್ ಆಗಂಗಿಲ್ಲ ಅಂತಂದ ಹೇಳಿ. ಸೊ ಅದಕ್ಕೇನೋ ಬೇರೆ ರೀಸನ್ಸ್ ಇರ್ತಾವ, ಅದು ಇರಂಗಿಲ್ಲ, ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಂತಂದ ಹೇಳಿದ್ರ ಮಹಿಳೆಯರ ಮತ್ತು ಮಕ್ಕಳ ಆನ್ಲೈನ್ ಸುರಕ್ಷತೆಗೋಸ್ಕರ, ಮಹಿಳೆಯರ ಮತ್ತು ಮಕ್ಕಳ ಆನ್ಲೈನ್ ಸುರಕ್ಷತೆಯನ್ನ ಬಲಪಡಿಸೋಕೆ ಜುಲೈ ಒಳಗಡೆ ಯಾವ ರಾಜ್ಯದ ಪೊಲೀಸರು ಆಪರೇಷನ್ ಸೇಫ್ ಸೈಬರ್ ಸ್ಪೇಸ್ ಅಂತಂದ ಹೇಳಿ, ಈ ಆಪರೇಷನ್ ನೇಮ್ ನೆನ್ಪಿಟ್ಕೋಬೇಕು. ಸೊ ಆಪರೇಷನ್ ಸೇಫ್ ಸೈಬರ್ ಸ್ಪೇಸ್ ಅನ್ನೋದ ಚಾಲೂ ಮಾಡಿದಾರೆ. ಯಾರಂದ್ರ ಗುಜರಾತ್ ಪೊಲೀಸರು. ಯಾರು ಚಾಲೂ ಮಾಡಿದಾರ?
ಗುಜರಾತ್ ಪೊಲೀಸರು ಮಾಡಿದಾರ. NCRB ಪ್ರಕಾರ, ನ್ಯಾಷನಲ್ ಕ್ರೈಮ್ ಏನ್ ಬರುತ್ತಲ್ಲ, ಸೊ ಅದ್ರ ಪ್ರಕಾರ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಕ್ರೈಮ್ಸ್ ಇನ್ ಇಂಡಿಯಾ ಅಂತಂದ ಹೇಳಿ ಒಂದು ವರದಿಯನ್ನ ಬಿಟ್ಟಿದಾರ. ನಾನು ಲಾಸ್ಟ್ ಮಂತ್ ಒಳಗಡೆ ಹೇಳಿದ್ದೆ, ಅತಿ ಹೆಚ್ಚು ಸೈಬರ್ ಅಪರಾಧಗಳು ಎಲ್ಲಿ ಬಂದವು ಅಂತಂದ ಹೇಳಿದ್ರೆ ತೆಲಂಗಾಣ ದೇಶದೊಳಗಡೆ ಅತಿ ಹೆಚ್ಚು ಸೈಬರ್ ಅಪರಾಧಗಳಲ್ಲಿ ತೆಲಂಗಾಣದೊಳಗಡೆ. ಆಮೇಲೆ ಅತಿ ಹೆಚ್ಚು ಆತ್ಮಹತ್ಯೆಯಲ್ಲಿ ಅಂತಂದ ಹೇಳಿದ್ರೆ ಬೆಂಗಳೂರು ಒಳಗಡೆ ಅತಿ ಹೆಚ್ಚು ಆತ್ಮಹತ್ಯೆ ಬೆಂಗಳೂರು. ಆಮೇಲೆ ಅತಿ ಹೆಚ್ಚು ಮಹಿಳೆಯರ ಮೇಲೆ ಕೇಸ್ಗಳು ಎಲ್ಲಿ ಬಂದಾವ ಅಂದ್ರೆ ದೆಹಲಿ ಒಳಗಡೆ, ಅತಿ ಹೆಚ್ಚಲ್ಲಿ ದೆಹಲಿ ಒಳಗಡೆ. ಲಾಸ್ಟ್ ನೀವು ಮಂತ್ ನೋಡಿದ್ರೆ ಅಂದ್ರೆ ನಿಮ್ಗೆ ಅದ್ರಲ್ಲಿ ಒಂದು ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಯಾವ ಕೇಸ್ಗಳಂತಂದೇಳಿ. ನೆಕ್ಸ್ಟ್ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ 2026 ಜುಲೈ 2026 ನಡೆದೈತೆ. ಎಲ್ಲಿ ನಡೆದೈತೆ ಅಂದ್ರ ನವದೆಹಲಿ ಒಳಗಡೆ ನಡೆದೈತೆ. ನೋಡ್ರಿ, ನರೇಂದ್ರ ಮೋದಿಜಿ ಅವ್ರ ಏನ್ ಮಾಡಿದಾರ ಅಂತಂದ ಹೇಳಿದ್ರ ಜಪಾನಿನ ಸೊ ಅವ್ರ ಪ್ರಧಾನಿಯನ್ನ ಏನಂತ ಕರೆದಿದ್ದಾರೆ, ಸಿಸ್ಟರ್ ಅಂತ ಕರೆದಾರ. ಒಂದೊಂದು ಫುಲ್ ನ್ಯೂಸ್ ಇತ್ತು ನೋಡ್ರಿ. ಸೊ ಅವ್ರು ಯಾರಂತಂದ ಹೇಳಿದ್ರೆ ಸನೆ ತಕೈಚಿ ಅಂತಂದೇಳಿ, ಅವ್ರ ಹೆಸರೇನಂತಂದ ಹೇಳಿದ್ರೆ ಸನೆ ತಕೈಚಿ ಅಂತಂದೇಳಿ. ಇವರು ಜಪಾನ್ ನ ಹೊಸ ಪ್ರಧಾನಿ. ಆಮೇಲೆ ಇವರೊಬ್ರು ಮಹಿಳಾ ಪ್ರಧಾನಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಸೊ ಯಾರ್ಯಾರ ನಡುವೆ ನಡೆದೈತೆ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸನೆ ತಕೈಚಿ ನಡುವೆ ನಡೆದಂತ ಒಂದು ಈ ಶೃಂಗಸಭೆ ನವದೆಹಲಿ ಒಳಗಡೆ. ಇದಾದ ನಂತರ ಜುಲೈ 2026ರಲ್ಲಿ US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ ಅಂತಂದ ಹೇಳ್ಬಿಟ್ಟು ಒಂದು ಸಭೆ ನಡೆದೈತೆ. ಅದ್ರೊಳಗಡೆ ಲೀಡರ್ಶಿಪ್ ಪ್ರಶಸ್ತಿಯನ್ನ ನೀಡಿದಾರ. ಅದನ್ನ ಯಾವ ಭಾರತೀಯ ಉದ್ಯಮಿಗೆ ನೀಡಿದಾರ ಅಂದ್ರ ಸುನಿಲ್ ಭಾರತಿ ಮಿತ್ತಲ್ ಅಂತಂದೇಳಿ. ಯಾರಿಗೆ? ಸುನಿಲ್ ಭಾರತಿ ಮಿತ್ತಲ್ ಅವರಿಗೆ ಇಂಡಿಯಾ ಅಂದ್ರೆ US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ 2026 ಲೀಡರ್ಶಿಪ್ ಪ್ರಶಸ್ತಿ ಸಿಕ್ಕೈತೆ. ನೋಡ್ರಿ, ಅದೇನ್ ದೊಡ್ಡ ದೊಡ್ಡ ಹೆಸರುಗಳು. ಇದಾದ ನಂತರ 2026ರಲ್ಲಿ ಹಿಂದೂಸ್ತಾನ ಕಾಪರ್ ಲಿಮಿಟೆಡ್ ನ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದಾರ ಅಂದ್ರ ಅನುಪಮ್ ಮಿಶ್ರಾ ಅಂತಂದೇಳಿ. ಯಾರು ಆಯ್ಕೆ ಆಗಿದಾರ? ಅನುಪಮ್ ಮಿಶ್ರಾ ಅವ್ರು ಆಯ್ಕೆ ಆಗಿದಾರ. ಎಸ್, ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಜುಲೈ 2026ರಲ್ಲಿ ವೇಲಿಯಂಟ್ ಶೀಲ್ಡ್ ಅಂತಂದೇಳಿ ಒಂದ್ ಯಾವ್ದಂತಂದ್ರೆ ವೇಲಿಯಂಟ್ ಶೀಲ್ಡ್ ಅಂತಂದೇಳಿ, ಇನ್ನೊಂದು ರೆಸಲ್ಯೂಟ್ ಡ್ರ್ಯಾಗನ್ ಎಂಬ 2 ಮಿಲಿಟರಿ ಅಭ್ಯಾಸಗಳನ್ನ ಯಾವ ದೇಶ ನೇತೃತ್ವದಲ್ಲಿ ನಡೀಲಾಯ್ತು ಅಂತಂದ್ರೆ USA ಅಂತಂದ ಹೇಳ್ತೀವಿ. ಸೊ ವೇಲಿಯಂಟ್ ಶೀಲ್ಡ್ ಆಮೇಲೆ ರೆಸಲ್ಯೂಟ್ ಡ್ರ್ಯಾಗನ್ 2 ಮಿಲಿಟರಿ ಸಮರಾಭ್ಯಾಸಗಳು ನಡೀತಾವ USA ದವರು. ಎಲ್ಲಿ ನಡೆಸ್ತಾರ ಅಂತಂದ್ರೆ USA ದೇಶದೊಂದಿಗೆ. ನೆನ್ಪಿಟ್ಕೊಡ್ರಿ, USA ರಾಜಧಾನಿ ಯಾವ್ದಂದ್ರೆ ವಾಷಿಂಗ್ಟನ್ DC ಅಂತಂದ ಹೇಳ್ತೀವಿ, ನ್ಯೂಯಾರ್ಕ್ ಅಲ್ಲ. ನೆನ್ಪಿಟ್ಕೊಡ್ರಿ. 2026 ಜುಲೈ ಒಳಗಡೆ ಭೂ ವಿವಾದಗಳನ್ನ ಪರಿಹರಿಸನೆ ಮಾಡೋಕೆ ಯಾವ ರಾಜ್ಯ ಸರ್ಕಾರ DG ರೋವರ್ ವಿಶೇಷ ಭೂ ಸಮೀಕ್ಷೆ ಅಭಿಯಾನ ಅಂತಂದೇಳಿ. ಇದು ನೋಡ್ರಿ ಹೆಸರು, DG ರೋವರ್ ವಿಶೇಷ ಭೂ ಸಮೀಕ್ಷೆ ಅಭಿಯಾನವನ್ನ ಪ್ರಾರಂಭ ಮಾಡೈತೆ ಅಂತಂದೇಳಿ. ಉತ್ತರ ಪ್ರದೇಶದವರು ಪ್ರಾರಂಭ ಮಾಡಿದಾರ. ಇದೊಂದು ಇಂಪಾರ್ಟೆಂಟ್. ನಮೋ ಸ್ವಚ್ಛತಾ ಅಭಿಯಾನದ ಅಂಡರ್ ಒಳಗಡೆ UP ಮುಖ್ಯಮಂತ್ರಿ ಆದಂತಹ ಯಾರು ಯೋಗಿ ಆದಿತ್ಯನಾಥ್ ಅವರು ಏನ್ ಮಾಡ್ತಾರ ಅಂದ್ರ ಈ ಸ್ವಚ್ಛತಾ ಅಭಿಯಾನವನ್ನ ಪ್ರಾರಂಭ ಮಾಡಿದಾರ. ಈ ಉತ್ತರ ಪ್ರದೇಶ ಅಂತ ಬಂದ್ರೆ ಇದ್ರ ರಾಜಧಾನಿ ಯಾವ್ದಂತಂದ್ ಹೇಳ್ತೀವಿ? ಲಕ್ನೋ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಸಿಟಿ ಯಾವುದು? ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಅಂತಂದ್ ಹೇಳ್ತೀವಿ. ಇವಾಗ ಏನಂತಂದ್ ಹೇಳ್ತೀವಿ ಅಂದ್ರೆ ಪ್ರಯಾಗ್ರಾಜ್. ಅದನ್ನ ತ್ರಿವೇಣಿ ಸಂಗಮ ಅಂತ ಕೂಡ ಕರಿತೀವಿ. ಈ ಪಾಯಿಂಟ್ ಗಳು ಬರ್ತಾವ. ಅಲ್ಲಿ ಯಾವ ನದಿಗಳು? ಒಂದೇನಂತಂದ್ ಹೇಳಿದ್ರೆ ಗಂಗಾ ನದಿ ಹರಿಯುತ್ತ. ಅದಾದ ನಂತರ ಇನ್ನೊಂದು ಯಮುನಾ ನದಿ. ಆಮೇಲೆ ಒಂದೇನಂದ್ರೆ ಗುಪ್ತವಾಗಿ ಬರುತ್ತ, ಅದನ್ನ ಸರಸ್ವತಿ ಅಂತಂದ್ ಹೇಳ್ತೀವಿ. ಇದನ್ನ ತ್ರಿವೇಣಿ ಸಂಗಮ ಅಂತಂದೇಳಿ. ಆಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತೈತಿ ಇನ್ನೊಂದೇನಂದ್ರ ಗಂಗಾ ನದಿ ಎಲ್ಲೆಲ್ಲಿ ಹುಟ್ಟುತ್ತ. ಸೊ ಗಂಗೋತ್ರಿಯಿಂದ ಭಗೀರಥಿ ನದಿ ಹರಿತಾ ಬರುತ್ತ. ಅದಕ್ಕೊಂದು ಡ್ಯಾಮ್ ಐತೆ, ತೆಹರಿ ಡ್ಯಾಮ್. ಆಮೇಲೆ ಇನ್ನೊಂದೇನಂದ್ರ ಬದ್ರಿನಾಥಿಂದ ಅಲಕನಂದಾ ನದಿ ಎರಡು ಬಂದ್ ಎಲ್ಲಿ ಸೇರ್ತಾವ? ದೇವಪ್ರಯಾಗ್ ಒಳಗಡೆ ಸೇರ್ತಾವ. ದೇವಪ್ರಯಾಗ್, ಅಲ್ಲಿಂದ ಅದನ್ನ ನಾವು ಗಂಗಾ ಅಂತಂದ್ ಹೇಳಿ ಕರಿತೀವಿ. ಹಂಗೆ ಮುಂದೆ ಹರಿಯುವಾಗ ಏನಂತಂದ್ರೆ ಬಾಂಗ್ಲಾದೇಶ ಹೋಗೋಕ್ಕಿಂತ ಮುಂಚೆ ಒಂದು ನದಿ ಕವಲಾಗಿ ಹೊಡಿಯುತ್ತ. ಅದನ್ನ ನಾವು ಹೂಗ್ಲಿ ನದಿ ಅಂತಂದ್ ಹೇಳ್ತೀವಿ. ಗಂಗಾ ನದಿ ಕವಲ್ ಹೊಡಿಯುತ್ತ, ಅದು ಹೂಗ್ಲಿ ನದಿ. ಈ ಹೂಗ್ಲಿ ನದಿ ಮೇಲೆ ಒಂದು ಬಂದರು ಐತೆ, ಅದನ್ನ ನಾವು ಕೋಲ್ಕತ್ತಾ ಬಂದರು ಅಂತಂದ್ ಹೇಳ್ತೀವಿ. ಇದಾದ ನಂತರ ಜುಲೈ 1ರಿಂದ 7ರವರೆಗೂ ನಡೆದಂತಹ ನಮೋ ಸ್ವಚ್ಛತಾ ಅಭಿಯಾನ. ಇನ್ನೊಂದೇನಂದ್ರ ಅಮೃತ ಪಾನ ಅಭಿಯಾನ. ಇದು ಯಾವ ರಾಜ್ಯದಲ್ಲಿ ಅಂದ್ರ ಗುಜರಾತ್ ಒಳಗಡೆ ನಡೆದೈತೆ. ನಮೋ ಸ್ವಚ್ಛತಾ ಅಭಿಯಾನ ಮತ್ತು ಅಮೃತ ಪಾನ ಅಭಿಯಾನ ಇವನ್ ಉತ್ತರ ಪ್ರದೇಶದಲ್ಲಿ ನಡೆದಿತ್ತು, ಅದು ಬೇರೆ. ಸೊ ಇವೆರಡು ಏನಂತಂದ್ ಹೇಳಿದ್ರೆ ಒಂದು ಜಾಗೃತಿಗೋಸ್ಕರ, ಆಮೇಲೆ ನೈರ್ಮಲ್ಯವನ್ನ ಪ್ರಚಾರ ಮಾಡೋಕೆ, ಸ್ವಚ್ಛವಾಗಿರ್ಬೇಕು, ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಅಂತಂದ್ ಹೇಳಿ ಇದೊಂದು ಗುಜರಾತ್ ರಾಜ್ಯ ಸರ್ಕಾರ ಆಯೋಜನೆ ಮಾಡದಂತಹ ಪ್ರೋಗ್ರಾಮ್ ಆಗೈತೆ. ಆಮೇಲೆ ಜುಲೈ 1, 2026ರಂದು
ಆಲ್ ಇಂಡಿಯಾ ರೇಡಿಯೋದ ಎಷ್ಟನೇ ವಾರ್ಷಿಕೋತ್ಸವದ ಅಂಗವಾಗಿ ನೆನ್ಪಿಟ್ಕೊಳ್ರಿ ಈ ಪರ್ಸನ್ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ. ಯಾರು? ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರು ನ್ಯೂ ಡೆಲ್ಲಿ ಒಳಗಡೆ ಆಕಾಶವಾಣಿ ಭವನದಲ್ಲಿ ಸ್ವಪ್ರೇರಣಾ ವಿತಿಕಾ ಛಾಯಾಚಿತ್ರ ಗ್ಯಾಲರಿ ಅಂತಂದೇಳಿ, ಸೊ ಒಂದು ಚಿತ್ರ ಗ್ಯಾಲರಿಯನ್ನ ಏನ್ ಮಾಡಿದಾರೆ ಅಂದ್ರೆ ಉದ್ಘಾಟನೆ ಮಾಡಿದಾರ. ಸ್ವಪ್ರೇರಣಾ ವಿತಿಕಾ ಛಾಯಾಚಿತ್ರ ಗ್ಯಾಲರಿ ಅಂತಂದ ಹೇಳ್ತೀವಿ. ಅದು 90ನೇ ವಾರ್ಷಿಕೋತ್ಸವ ಆಕಾಶವಾಣಿದು. ನೆನ್ಪಿಟ್ಕೊಳ್ರಿ, ಆಕಾಶವಾಣಿದ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಂದ್ರ ನವದೆಹಲಿ ಒಳಗಡೆ ಬರುತ್ತ. ಆಮೇಲೆ ಈ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಯಾರು? ಇವರೊಬ್ರು ಯಾರಂದ್ರ ಕೊಳಲು ವಾದಕರು, ಫ್ಲೂಟ್ ಅಂತಂದ ಹೇಳ್ತೀವಲ್ಲ ಅದು. ಆಮೇಲೆ ನೆಕ್ಸ್ಟ್ 2020 ಜುಲೈ 1ರಂದು ಜಾರಿಗೆ ಬರುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ನೇಮಕ ಆಗಿದ್ದಾರೆ ಅಂತಂದ್ರೆ ಶ್ರೀ ರವಿಶಂಕರ್ ಅವರು. ಸೊ RBI ನ ಕಾರ್ಯನಿರ್ವಾಹಕ ನಿರ್ದೇಶಕರು. ನೆಕ್ಸ್ಟ್ ನೋಡ್ರಿ, RBI ಬಗ್ಗೆ ಯಾವಾಗ ಸ್ಥಾಪನೆ ಆಗತ್ತೆ? ಏಪ್ರಿಲ್ 1, 1935 ಏಪ್ರಿಲ್ 1, 1935 ಸ್ಥಾಪನೆ ಆಗತ್ತ. ಅಂಡರ್ ಯಾವ್ದಂದ್ರ RBI ಆಕ್ಟ್ 1934 ಪ್ರಕಾರ ಇದು ಬ್ಯಾಂಕ್ ಸ್ಥಾಪನೆ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಇದನ್ನ ರೆಕಮೆಂಡೇಶನ್ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ಹಿಲ್ಟನ್ ಯಂಗ್ ಕಮಿಷನ್ ಅಂತಂದ್ ಹೇಳ್ತೀವಿ. ಯಾವುದು? ಹಿಲ್ಟನ್ YOUNG ಯಂಗ್ ಕಮಿಷನ್. ಸೊ ಈ ಕಮಿಷನ್ ಪ್ರಕಾರ ಇದು ಸ್ಥಾಪನೆ ಆಗತ್ತ. ಅದಾದ ನಂತರ ಇದ್ರದ್ದು ಇನಿಷಿಯಲ್ ಎಲ್ಲಿರುತ್ತೆ ಅಂತಂದ್ ಹೇಳಿದ್ರೆ ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾದಾಗಿರುತ್ತ. ಅದನ್ನ ಮುಂಬೈಗೆ ಟ್ರಾನ್ಸ್ಫರ್ ಮಾಡ್ತಾರ. ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 1937 ಅದನ್ನ ಮುಂಬೈಗೆ ಸ್ಥಾಪನೆ ಮಾಡ್ತಾರ. ಸ್ವಲ್ಪ ಡೀಪ್ ಆಗಿ ನೆನ್ಪಿಟ್ಕೊಡ್ರಿ. ಅದಾದ ನಂತರ ಇವಾಗ ರೆಪೋ ರೇಟ್ ಎಷ್ಟೈತಂದ್ರೆ ಇದನ್ನೊಂದು ನೆನ್ಪಿಟ್ಕೊಡ್ರಿ. ರೆಪೋ ರೇಟ್ ಎಷ್ಟಂದ್ರೆ 5.25% ಐತೆ. ಎಷ್ಟೈತಿ ಇವಾಗ? 5.25%. ಆಮೇಲೆ CRR ಎಷ್ಟೈತಂದ್ರ 3% ಐತೆ. CRR ಎಷ್ಟೈತಿ? 3% ಐತೆ. ಮತ್ತೇನ್ ಕೇಳ್ಬೋದು ಇದ್ರಲ್ಲಿ? ಬ್ಯಾಂಕ್ ರೇಟ್ ನೋಡ್ರಿ. ಬ್ಯಾಂಕ್ ರೇಟ್ ಅಂತಂದ್ ಹೇಳಿ ಬರುತ್ತ, ಅದು 5.5% ಐತೆ. ಎಷ್ಟೈತಿ? 5.5% ಐತಿ. ಇದು ಬಿಟ್ರೆ ಅದ್ರಲ್ಲಿ ಮತ್ತೇನು ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ಆಮೇಲೆ ಅಮರ್ನಾಥ್ ಯಾತ್ರೆಯನ್ನ ಮಾಡ್ತಿದಾರೆ. ಈ ಸಮಯದೊಳಗಡೆ ಕಣ್ಗಾವಲಾಗಿ, ಸೆಕ್ಯೂರಿಟಿ ಆಗಿ, ಆಮೇಲೆ ಭದ್ರತೆಯನ್ನ ಒದಗಿಸಿದಂತಹ ಆ ಇದು ನೆನ್ಪಿಟ್ಕೊಳ್ರಿ. ಯೋಜನೆ ಏನಂತಂದ್ ಹೇಳಿದ್ರೆ ಪ್ರಾಜೆಕ್ಟ್ ಏನಂದ್ರ ಪ್ರಾಜೆಕ್ಟ್ ಹಾಕ್ ಐ ಅಂತಂದ್ ಹೇಳಿ. ಇದನ್ನ ನಾವು ಪ್ರಾಜೆಕ್ಟ್ ಹಾಕ್ ಐ ಅಂತಂದ್ ಹೇಳ್ತೀವಿ. ಸೊ ಇದಕ್ ಭದ್ರತಾ ಪಡೆಯನ್ನ ಯಾರಿದ್ರು ಅಂದ್ರೆ ಜಮ್ಮು ಕಾಶ್ಮೀರ್ ಪೊಲೀಸರಿದ್ರು. ನೆನ್ಪಿಟ್ಕೊಳ್ರಿ, ಇಲ್ಲಿ ಅಮರ್ನಾಥ್ ಯಾತ್ರೆ ಅಂತಂದ್ ಹೇಳಿದ್ರ ಅಮರ್ನಾಥ್ ಗುಹೆ ಒಳಗಡೆ ಹಿಮಲಿಂಗ ಇರುತ್ತೆ. ಏನು? ಹಿಮಲಿಂಗ. ಸೊ ಅಲ್ಲಿ ವಿಸಿಟ್ ಕೊಡ್ತಾರ. ಅದಾದ ನಂತರ ಯಾಕೆ ವಿಶೇಷ ಅಂತಂದ್ ಹೇಳಿದ್ರೆ ಈ ಪ್ರದೇಶದ ಒಳಗಡೆ ಭಗವಾನ್ ಶಿವನು ತನ್ನ ಪತ್ನಿ ಪಾರ್ವತಿ ದೇವಿಗೆ ಅಮರತ್ವ ಮತ್ತು ಸೃಷ್ಟಿಯ ರಹಸ್ಯವನ್ನ ತಿಳಿಸಿದಂತಹ ಪ್ರದೇಶ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಶಾಲಾ ಶಿಕ್ಷಣಕ್ಕಾಗಿ ಒಂದು ರಾಷ್ಟ್ರ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಒಂದು ರಾಷ್ಟ್ರ ಒಂದು ಡಿಜಿಟಲ್ ಫಾರ್ಮೆಟ್ ಅಂತಂದ್ ಹೇಳಿ ಒಂದು ಅಧಿಕೃತವಾಗಿ ಜಾರಿಗೊಂಡಂತಹ ಪೋರ್ಟಲ್ ಯಾವುದು ಅಂತಂದ್ ಹೇಳಿ ಯಾವ್ದಂದ್ರೆ ದೀಕ್ಷಾ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ದೀಕ್ಷಾ. ಅದ್ರದ್ದು ನೀವು ಫುಲ್ ಫಾರ್ಮ್ ಅಂತಂದ್ ಹೇಳಿದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇಲ್ಲಿ ಪ್ರಮುಖ ವಿವರಗಳು ಏನ್ ಬರ್ತಾವ ಅಂದ್ರ, ಇದನ್ನ ಮೂಲತಃ 2017ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ದೀಕ್ಷಾವನ್ನ ಯಾರು ಸ್ಟಾರ್ಟ್ ಮಾಡ್ತಾರ? 2017ರಲ್ಲಿ. ಆಮೇಲೆ NCERT CIET ಜಂಟಿಯಾಗಿ ಇದನ್ನ ಕಾರ್ಯನಿರ್ವಹಿಸ್ತಾರ. ಆಮೇಲೆ ಇನ್ನೊಂದ್ ನೆನ್ಪಿಟ್ಕೊಳ್ರಿ, NCERT ಒಳಗಡೆ 9th ಸ್ಟ್ಯಾಂಡರ್ಡ್ಗೆ ಒಂದು ಹೊಸ ಅಧ್ಯಾಯವನ್ನ ಸೇರಿಸಿದಾರ. ಏನ್ ಸೇರಿಸಿದಾರ ಅಂತಂದ್ ಹೇಳಿದ್ರೆ 1975 ಎಮರ್ಜೆನ್ಸಿ ಬಂದಿತ್ತಲ್ಲ, 1975 ಒಳಗಡೆ ಎಮರ್ಜೆನ್ಸಿ ಜಾರಿಗೆ ಬಂದಿತ್ತಲ್ಲ, ಅದರ ವಿರುದ್ಧವಾಗಿ ಹಂಗ್ ಬಂದ್ರೆ ಏನಾಗುತ್ತ, ಆಡಳಿತದಲ್ಲಿ ಏನೇನ್ ಚೇಂಜಸ್ ಆಗತ್ತ ಅನ್ನೋದ್ರದ್ದು ಒಂದು ಚಾಪ್ಟರ್ ಅನ್ನ ಆಡ್ ಮಾಡಿದಾರೆ NCERT 9th ಸ್ಟ್ಯಾಂಡರ್ಡ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ 0ದಿಂದ 36 ತಿಂಗಳ ಮಗು ಆರೋಗ್ಯ ರಕ್ಷಣೆಯನ್ನ ಗುರಿಯಾಗಿರಿಸ್ಕೊಂಡು, ಸಣ್ಣ ಮಗು ಇರುತ್ತಲ್ಲ, ಹುಟ್ಟಿದಾಗಿಂದ ಹಿಡ್ಕೊಂಡು 36 ತಿಂಗಳವರೆಗೂ, 36 ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 3 ವರ್ಷದವರೆಗೂ. ಎಷ್ಟ? 3 ವರ್ಷದವರೆಗೆ ಅಂದ್ರ ಅದನ್ನ ರಕ್ಷಣೆ, ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಒಂದು ಸಮಗ್ರ ಶಿಶುಬಾಲ ಸ್ವಾಸ್ಥ್ಯ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡು ಬರ್ತಾರ. ಸಮಗ್ರ ಶಿಶುಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಯಾರು ತಗೊಂಡ್ಬರ್ತಾರ ಅಂತಂದ್ ಹೇಳಿದ್ರೆ ಕೇಂದ್ರ ಆರೋಗ್ಯ ಸಚಿವರಾದಂತಹ JP ನಡ್ಡಾ ಅವರು ಸ್ಟಾರ್ಟ್ ಮಾಡ್ತಾರೆ ಇದನ್ನ. JP ನಡ್ಡಾ. ಆಮೇಲೆ ನೆನ್ಪಿಟ್ಕೊಡ್ರಿ, ಸಣ್ಣ ಮಕ್ಕಳು ಏನಂತಂದ ಹೇಳಿದ್ರ ಹಾಲನ್ನ ಕುಡಿತಾವ. ಈ ಹಾಲು ಕರೆಕ್ಟ್ ಆಗಿ ಡೈಜೆಸ್ಟ್ ಆಗ್ಬೇಕಂದ್ರ ಒಂದು ಪ್ರೋಟೀನ್ ಬೇಕಾಗತ್ತ. ಅದನ್ನ ನಾವು ಎಂಜೈಮ್ ಅಂತಂದ್ ಹೇಳ್ತೀವಿ, ರೆನಿನ್ ಅಂತಂದ್ ಹೇಳ್ತೀವಿ. ರೆನಿನ್ ಇರ್ಲೇಬೇಕು.
ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಷ್ಟ್ರೀಯ ವೈದ್ಯರ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ ಹೇಳಿ. ಜುಲೈ 1ನೇ ತಾರೀಕು ಏನ್ ಮಾಡ್ತೀವಿ ಅಂದ್ರ ರಾಷ್ಟ್ರೀಯ ವೈದ್ಯರ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಆಮೇಲೆ ಅದೇ ದಿನ GST ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಅದೇ ದಿನ ಏನು, GST ದಿನ. ಆಮೇಲೆ ಇನ್ನೊಂದು ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನ ಅಂತಾನು ಕೂಡ ಆಚರಣೆ ಮಾಡ್ತೀವಿ. ಆ ದಿನವನ್ನ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಈಗ ಇವಾಗ ಡಾಕ್ಟರ್ಸ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಅದ್ರ ಥೀಮ್ ಏನಂದ್ರ ಮಾಸ್ಕ್ ನ ಹಿಂದೆ ಗುಣಪಡಿಸುವವರು ಅಂತಂದೇಳಿ, ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ ದ ಹೀಲರ್ಸ್ ಅಂತಂದೇಳಿ ಇಂಗ್ಲಿಷ್ನಾಗ ನೆನ್ಪಿಟ್ಕೊಳ್ರಿ ಬೆಟರ್. ನೆಕ್ಸ್ಟ್ ಗ್ರಾಮೀಣ ಪ್ರದೇಶದ ಸ್ವಸಹಾಯ ಸಂಘಗಳ, ಅಲ್ಲೇನು ಗ್ರಾಮೀಣ ಪ್ರದೇಶದೊಳಗಡೆ ಸ್ವಸಹಾಯ ಸಂಘಗಳು ಬರ್ತಾವ, ಅವೆಲ್ಲ ಮಹಿಳಾ ಸಂಘಗಳಂತಂದ ಹೇಳ್ತೀವಿ. ಮಹಿಳಾ ಸದಸ್ಯರನ್ನ ಒಳಗೊಂಡಿರ್ತಾರ. ಅವ್ರನ್ನು ಕೂಡ ಡಿಜಿಟಲೀಕರಣಗೊಳಿಸ್ಬೇಕು ಅಂತಂದ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಿದಾರ. ಅದನ್ನ ಶ್ರೀ ಲೀವ್ಸ್ ಅಂತಂದೇಳಿ, ಏನಂತಂದ್ ಹೇಳ್ತೀವಿ, ಶ್ರೀ ಲೀವ್ಸ್ ಅಂತಂದ್ ಹೇಳ್ಬಿಟ್ಟು ಅದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್, ಒಂಥರ ವೆಬ್ಸೈಟ್ ತರ. ನೆಕ್ಸ್ಟ್ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತಂದ್ ಹೇಳ್ಬಿಟ್ಟು ಒಂದು ಕಾಯ್ದೆ ಬರುತ್ತೆ. ಇದು ಎಲ್ಲಿಂದ ಪ್ರಾರಂಭ ಮಾಡ್ತಾರಂದ್ರ ಮುಕಾಬುವಾರಿಪಲ್ಲಿ ಅಂತಂದ್ ಹೇಳಿ, ಯಾವುದು ಮುಕಾಬುವಾರಿಪಲ್ಲಿ ಗ್ರಾಮ, ಆಂಧ್ರ ಪ್ರದೇಶದಿಂದ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಜುಲೈ 2, 2026 ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸ್ಟಾರ್ಟ್ ಮಾಡ್ತಾರ. ಇದು MG ನರೇಗಾ ತರ, ಈ ಹೆಂಗ್ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ MG ನರೇಗಾ ಬರುತ್ತಲ್ಲ, ಅದನ್ನ ಬದಲಾಯಿಸುತ್ತೆ. ಎಲ್ಲಿ, ಆಂಧ್ರ ಪ್ರದೇಶದೊಳಗಡೆ. ಅಂದ್ರ ಗ್ರಾಮೀಣ ಕುಟುಂಬದ ಜನರಿಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ 100 ದಿನಗಳಿಂದ 125 ದಿನಗಳಿಗೆ. ನೆನ್ಪಿಟ್ಕೊಳ್ರಿ, MG ನರೇಗಾ ಎಷ್ಟು ದಿನವನ್ನ ಉದ್ಯೋಗ ವಹಿಸ್ತಾ ಇತ್ತು, 100 ದಿನ ಅಷ್ಟ. ಬಟ್ ಆದ್ರೆ ಇವಾಗ ಇವ್ರೇನ್ ಜಾರಿಗೆ ತಗೊಂಡ್ ಬಂದಾರಲ್ಲ, 125 ದಿನಗಳವರೆಗೂ ಅವರಿಗೆ ಉದ್ಯೋಗವನ್ನ ಖಾತ್ರಿಗೊಳಿಸುತ್ತೆ. ಯಾವುದು, ವಿಕಸಿತ ಭಾರತ. ನೆಕ್ಸ್ಟ್ ನೋಡ್ರಿ, ಕಾಡು ಭತ್ತದ ಸಂರಕ್ಷಣೆಗೋಸ್ಕರ ಇನ್ ಸಿಟು ವರ್ಲ್ಡ್ ರೈಸ್ ಕನ್ವರ್ಜೇಷನ್ ಅಂತಂದ್ ಹೇಳ್ತೀವಿ. ಕಾಡು ಒಳಗಡೆ ಬೆಳೆಯುವಂತ ಭತ್ತ. ಸೊ ಅದೊಂದು ಜೈವಿಕ ವೈವಿಧ್ಯತೆಯ ಪಾರಂಪರಿಕ ತಾಣ ಅಂತಂದ್ ಹೇಳಿ ಘೋಷಣೆ ಮಾಡಿದಾರ. ಆ ಪ್ರದೇಶ ಎಲ್ಲೈತಂದ್ರ ಬಜುಲಿ ಕೃಷಿ ತಾಣ ಅಂತಂದ್ ಹೇಳಿ. ಇಲ್ಲಿ ಬಜುಲಿ ಕೃಷಿ ತಾಣ ಅಸ್ಸಾಂ ಒಳಗಡೆ. ನೆನ್ಪಿಟ್ಕೊಳ್ರಿ, ಟೋಟಲ್ ಇದನ್ನ ಯಾರ್ ಇದು ಮಾಡ್ತಾರ ಅಂತಂದ್ ಹೇಳಿದ್ರೆ ಯುನೆಸ್ಕೋದವ್ರು ಗುರುತ್ ಮಾಡ್ತಾರ. ವಿಶ್ವ ಪಾರಂಪರಿಕ ತಾಣ ಅಂತಂದ್ ಹೇಳಿ ಯುನೆಸ್ಕೋದವರು. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಂದ್ರ ಪ್ಯಾರಿಸ್ ಒಳಗಡೆ ಬರುತ್ತ. ಆಮೇಲೆ ನಮ್ ಇಂಡಿಯಾದೊಳಗಡೆ ಟೋಟಲ್ ಆಗಿ ಎಷ್ಟು ಸೈಟ್ಸ್ ಅದಾವ ಅಂತಂದ್ ಹೇಳಿದ್ರೆ 43 ತಾಣಗಳಿದಾವ. ಅದ್ರೊಳಗಡೆ ಕಲ್ಚರಲ್ ಸೈಟ್ಸ್ ಎಷ್ಟಿದಾವ ಅಂದ್ರೆ ಸಾಂಸ್ಕೃತಿಕ ತಾಣಗಳು 35. ಅದಾದ ನಂತರ ನ್ಯಾಚುರಲ್ ಸೈಟ್ಸ್ ಅಂತಂದ್ ಹೇಳ್ತೀವಿ, ನೈಸರ್ಗಿಕ ತಾಣಗಳು 7 ಇದಾವ. ಆಮೇಲೆ ಮಿಕ್ಸ್ಡ್ ಅಂತಂದ್ ಹೇಳ್ತೀವಿ. ಮಿಕ್ಸ್ಡ್ ಅಂತಂದ್ ಹೇಳಿ ಒಂದೈತೆ, ಅದನ್ನ ನಾವು ಕಾಂಚನಜುಂಗ ಅಂತಂದ್ ಹೇಳ್ತೀವಿ. ಯಾವುದು, ಕಾಂಚನಜುಂಗ. ಅದು 2 ಅಂದ್ರ ಕಲ್ಚರಲ್ ಅಂಡ್ ನ್ಯಾಚುರಲ್ ಅಂತಂದ್ ಹೇಳಿ ಮಿಕ್ಸ್ಡ್. ಟೋಟಲ್ ಆಗಿ ಎಷ್ಟು ಬರ್ತಾವ ಅಂತಂದ್ ಹೇಳಿದ್ರೆ 43 ಬರ್ತಾವ. ಆಮೇಲೆ ನಮ್ ಕರ್ನಾಟಕದೊಳಗಡೆ ಹಂಪಿ ಏನಂತಂದ್ ಹೇಳಿದ್ರೆ ಯುನೆಸ್ಕೋ ಸೈಟ್ ಐತೆ, ಅದನ್ನ 1986 ಒಳಗಡೆ ಗುರುತು ಮಾಡಿದಾರ. ಆಮೇಲೆ ಇನ್ನೊಂದು ಬರುತ್ತಾ ಪಟ್ಟದಕಲ್ಲು. ಇನ್ನೊಂದ್ ಯಾವ್ದಂತಂದ್ರೆ ಅದ್ರ ಪಟ್ಟದಕಲ್ಲು. ಇದನ್ನ ಯಾವಾಗ ಸೇರಿಸಿದಾರ ಅಂತಂದ್ ಹೇಳಿದ್ರ 1987 ಒಳಗಡೆ ಸೇರಿಸಿದಾರ. ಆಮೇಲೆ ಇನ್ನೊಂದು ವೆಸ್ಟರ್ನ್ ಘಾಟ್ಸ್ ಗಳನ್ನ ಯಾವ್ದ್ರಲ್ಲಿ ಹೇಳ್ತೀವಿ, ನೈಸರ್ಗಿಕ ಪಾರಂಪರಿಕ ತಾಣಗಳು. ಅದನ್ನ ಯಾವಾಗ ಸೇರಿಸಿದಾರ ಅಂದ್ರೆ 2012 ವೆಸ್ಟರ್ನ್ ಘಾಟ್ಸ್ ಗಳನ್ನ ವಿಶ್ವ ಪಾರಂಪರಿಕ ತಾಣಗಳಾಗಿ ಸೇರಿಸಿದ್ದಾರೆ. ಇಷ್ಟ ಪಾಯಿಂಟ್ ಗಳು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಅದಾದ ನಂತರ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತಂದ್ ಹೇಳಿ, ಪ್ಲಾಸ್ಟಿಕ್ ಗಳನ್ನ ಯೂಸ್ ಮಾಡಂಗಿಲ್ಲ, ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತಂದ್ ಹೇಳಿ ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಜುಲೈ 3ನೇ ತಾರೀಕು ಆಚರಣೆ ಮಾಡ್ತಾರ. ಆಮೇಲೆ ಥೀಮ್ ಏನೈತೆ ಅಂತಂದ್ ಹೇಳಿದ್ರೆ ಬ್ರೇಕಿಂಗ್ ಫ್ರೀ ಫ್ರಮ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಟುವರ್ಡ್ಸ್ ಅ ಸಸ್ಟೈನೇಬಲ್ ಫ್ಯೂಚರ್ ಅಂತಂದ್ ಹೇಳ್ಬಿಟ್ಟು ಇದೇನಂದ್ರೆ ಅದರದ್ದು ಥೀಮ್ ಐತ. ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಆಮೇಲೆ ಸೆಷಲ್ಸ್ ನ ಅಂತಾರಾಷ್ಟ್ರೀಯ ದಿನ ಮತ್ತು ಸುವರ್ಣ ಮಹೋತ್ಸವ ಆಚರಣೆ ಒಳಗಡೆ ಭಾರತೀಯ ನೌಕಾಪಡೆಯ 2 ಯುದ್ಧ ನೌಕೆಗಳು ಪಾಲ್ಗೊಂಡಿದಾವ. ಅವು ಯಾವ್ಯಾವಂದ್ರ INS ತರ್ಕಶ್ ಅಂತ ಹೇಳಿ, ಇನ್ನೊಂದು INS ತ್ರಿಶೂಲ್. ಇವೆರಡು ಏನಂತಂದ್ರೆ ಸೆಷಲ್ಸ್ ದೇಶಕ್ಕೆ ಹೋಗಿ ಅಲ್ಲಿ ರಾಷ್ಟ್ರೀಯ ದಿನವನ್ನ ಆಚರಣೆ ಮಾಡೋಕೆ ಪಾಲ್ಗೊಂಡಿದಾವ. ನೆಕ್ಸ್ಟ್ ನೋಡ್ರಿ, ಸಾಂಪ್ರದಾಯಿಕ ಬುಡಕಟ್ಟು ಬೆಳೆಗಳಾದಂತಹ ಸಿತಾಯಿ ಕುಟ್ಕಿ, ಆಮೇಲೆ ನಾಗದಮನ್ ಕುಟ್ಕಿ, ಆಮೇಲೆ ಬೈಗಾನಿ ಅರ್ಹರ್, ಛತ್ರಿಯಾ ಪ್ಯಾಡಿ, ಇವೆಲ್ಲ ಏನ್ ಮಾಡಿದಾವ ಅಂತಂದ ಹೇಳಿದ್ರೆ GI ಟ್ಯಾಗ್ ಅನ್ನ ಪಡ್ಕೊಂಡಿರುವಂತಹ ಬೆಳೆಗಳಾಗಿದಾವ. ಇವು ಮಧ್ಯಪ್ರದೇಶದಲ್ಲಿ ಬರ್ತಾವ. ಎಲ್ಲಿ ಬರ್ತಾವ, ಮಧ್ಯಪ್ರದೇಶ. ನೆನ್ಪಿಟ್ಕೊಳ್ರಿ, ಮಧ್ಯಪ್ರದೇಶ ಅಂತಂದ ಹೇಳಿದ್ರ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಹೊಂದಿರುವಂತಹ ರಾಜ್ಯ. ಅದಾದ ನಂತರ ಅತಿ ಹೆಚ್ಚು ಬುಡಕಟ್ಟು ಜನಾಂಗವನ್ನ ಹೊಂದಿರುವಂತಹ ರಾಜ್ಯ ಯಾವ್ದಂತಂದ ಹೇಳಿದ್ರ ಮಧ್ಯಪ್ರದೇಶ್. ಅದೇ ತರ ಅತಿ ಹೆಚ್ಚು ಟೈಗರ್ ಜನಸಂಖ್ಯೆಯನ್ನ ಹೊಂದಿರುವಂತದ್ದು, ಟೈಗರ್ ಸೆನ್ಸಸ್
ಅತಿ ಹೆಚ್ಚು ಟೈಗರ್ ಅಲ್ಲೇ ಕಂಡು ಬರ್ತಾವ. ಆಮೇಲೆ ಇನ್ನೊಂದು ಭೂಪಾಲ್ ಅಗ್ನಿ ದುರಂತ ಅಂತಂತ ಹೇಳ್ತೀವಿ. ಸಾರಿ, ಭೂಪಾಲ್ ಅನಿಲ ದುರಂತ. ರೀಸನ್ ಯಾವ್ದಂತಂದ ಹೇಳಿದ್ರ ಮೀಥೈಲ್ ಐಸೋಸೈನೈಟ್ ಅನ್ನೋ ಗ್ಯಾಸ್. ಮೀಥೈಲ್ ಐಸೋಸೈನೈಟ್ ಅನ್ನೋ ಗ್ಯಾಸ್. ನೆಕ್ಸ್ಟ್ ನೋಡ್ರಿ, ಭಾರತದ UPI ವ್ಯವಸ್ಥೆ. ಈಗ ನಾವು ಫೋನ್ ಪೇ ಅದು ಇದು ಎಲ್ಲ ಮಾಡ್ತೀವಲ್ಲ, UPI ವ್ಯವಸ್ಥೆ ಅಂತಂದ ಹೇಳ್ತೀವಿ. ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯವನ್ನ ಅಧ್ಯಯನ ಮಾಡಲು ಒಬ್ರು ರಾಣಿ ಬಂದಿದ್ದಾಳೆ. ಅವಳ ಹೆಸರೇನಂತಂದ ಹೇಳಿದ್ರ ರಾಣಿ ಮ್ಯಾಕ್ಸಿಮಾ ಅಂತಂದ ಹೇಳಿ. ಅವ್ರು ಎಲ್ಲಿಯವ್ರ ಅಂತಂದ ಹೇಳಿದ್ರ ನೆದರ್ಲ್ಯಾಂಡ್ ದೇಶದ ರಾಣಿ ಯಾರಂದ್ರ ಮ್ಯಾಕ್ಸಿಮಾ. ಆಮೇಲೆ ನೆದರ್ಲ್ಯಾಂಡ್ ರಾಜಧಾನಿ ಯಾವ್ದಂತಂದ ಹೇಳಿದ್ರ ಆಮ್ಸ್ಟರ್ಡ್ಯಾಮ್ ಅಂತಂದ ಹೇಳ್ತೀವಿ. ಯಾವ್ದು? ಆಮ್ಸ್ಟರ್ಡ್ಯಾಮ್. ಇದೊಂದು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ 2026ರಲ್ಲಿ ಜುಲೈ ಒಳಗಡೆ, ಈಗ ಜುಲೈ ತಿಂಗಳೊಳಗಡೆ ನೀತಿ ಆಯೋಗದ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ CEO ಆಗಿ ಯಾರು ನೇಮಕ ಆಗಿದಾರ ಅಂದ್ರ ಅನುರಾಗ್ ಜೈನ್ ಅಂತಂದ ಹೇಳ್ತೀವಿ. ನೀತಿ ಆಯೋಗ ಇದನ್ನ ಮೊದಲು ಏನಂತ ಕರಿತಾ ಇದ್ರು? ಯೋಜನಾ ಆಯೋಗ ಅಂತಂದ ಹೇಳಿ. 2015ರೊಳಗಡೆ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಿದಾರ ಅಂದ್ರ ಇದನ್ನ ನೀತಿ ಆಯೋಗ ಅಂತಂದ ಹೇಳಿ ಚೇಂಜ್ ಮಾಡಿದಾರ. ಅದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಂದ ಹೇಳ್ತೀವಿ. ಹಿಂದಿನ CEO ಯಾರಿದ್ರಂದ್ರ ನಿಧಿ ಚಿಬ್ಬರ್ ಅಂತ ಅಂತಿದ್ರು. ಲಾಸ್ಟ್ ಮಂತ್ ಯಾರಿದ್ರು ಅಂದ್ರೆ ನಿಧಿ ಚಿಬ್ಬರ್ ಇದ್ರು. ಇವಾಗ ಅನುರಾಗ್ ಜೈನ್ ಆಗಿದಾರ. ಆಮೇಲೆ ಇದ್ರ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ ಹೇಳಿದ್ರ ಯಾವಾಗ್ಲೂ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರ. ಅಂದ್ರೆ ಇವಾಗಿನ ಪ್ರೈಮ್ ಮಿನಿಸ್ಟರ್ ಯಾರು? ನರೇಂದ್ರ ಮೋದಿ ಅವರು ನೀತಿ ಆಯೋಗದ ಅಧ್ಯಕ್ಷರು. ಆಮೇಲೆ ವೈಸ್ ಚೇರ್ಮನ್ ಯಾರಂತಂದ ಹೇಳಿದ್ರ ಅಶೋಕ್ ಕುಮಾರ್ ಲಹರಿ. ವೈಸ್ ಚೇರ್ಮನ್ ಯಾರು? ಅಶೋಕ್ ಕುಮಾರ್ ಲಹರಿ. ಆಮೇಲೆ ಇದ್ರದ್ದು ಮೊದಲ ಉಪಾಧ್ಯಕ್ಷರು ಯಾರು? ಇವಾಗಿನ ಉಪಾಧ್ಯಕ್ಷರು ಅಶೋಕ್ ಕುಮಾರ್ ಲಹರಿ ಆದ್ರೆ ಮೊದಲ ಉಪಾಧ್ಯಕ್ಷರು ನೀತಿ ಆಯೋಗದ 2015ರಾಗ ಯಾರಂದ್ರ ಅರವಿಂದ್ ಪನಾಗರಿಯಾ ಅಂತಂದ ಹೇಳ್ತೀವಿ. ಇವರು ಮೊದಲಿನವರು. ಇವಾಗ ನೀತಿ ಆಯೋಗ ಏನ್ ಮಾಡುತ್ತ? ಸೇಮ್ ಪಂಚವಾರ್ಷಿಕ ಯೋಜನೆಗಳನ್ನ ಮೇಂಟೈನ್ ಮಾಡುತ್ತ. 1ನೇ ಪಂಚವಾರ್ಷಿಕ ಯೋಜನೆ ಏನಂತ ಹೇಳ್ತೀವಿ? ಕೃಷಿಗೆ ಸಂಬಂಧಪಟ್ಟು. ಅಂದ್ರೆ 2ನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟೈತೆ. 2026ರಲ್ಲಿ 4ನೇ ಆವೃತ್ತಿಯ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದವ್ರು ಯಾರು? 44ನೇ ಆವೃತ್ತಿಯ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ ಯಾರಂದ್ರ ಅಜಿತ್ ದೋವಲ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು. ಇವ್ರೇನಂತಂದ ಹೇಳಿದ್ರ ಭಾಜನರಾಗಿದ್ದಾರೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಗೆ. ನೆನ್ಪಿಟ್ಕೊಳ್ರಿ, ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಭಯೋತ್ಪಾದನಾ ವಿರೋಧಿ ಅಂತಂದ ಹೇಳ್ತೀವಿ. NSA ಮೇನ್ ರೀಸನ್ ಇದು ಕಾರ್ಯಾಚರಣೆಗಳಿಗೆ ಕೊಡುಗೆ ಕೊಟ್ಟಿರೋದಕ್ಕೋಸ್ಕರ ಈ ಪ್ರಶಸ್ತಿ ಬಂದೈತೆ. ಇವ್ರ ಬಗ್ಗೆ ಹೇಳೋ ಮಾತಾಬೇಡ, ಯಾಕಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೈತೆ, ಮೂವೀಸ್ ಗಳನ್ನ ನೋಡಿದಿರ ಅವ್ರ ಬಗ್ಗೆ. ಆಮೇಲೆ 43ನೇ ವಿಜೇತರ ಯಾರು? ಹಿಂದಿಂದು 2020 ಇದರಲ್ಲಿ ಯಾರಂದ್ರೆ ನಿತಿನ್ ಗಡ್ಕರಿ. ಅದೇ ತರ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡ್ಕೊಡ್ರಿ. ವಿದೇಶಾಂಗ ವ್ಯವಹಾರ ಸಚಿವರು ಯಾರಿದಾರ ಅಂದ್ರೆ ಈಗ S ಜಯಶಂಕರ್ ಇದಾರ. ಆಮೇಲೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ನಿತಿನ್ ಗಡ್ಕರಿ ಇದಾರ. ರಕ್ಷಣಾ ಸಚಿವರು ಯಾರಿದಾರ ಅಂದ್ರ ರಾಜನಾಥ್ ಸಿಂಗ್. ಆಮೇಲೆ ಇವಾಗಿಂದ ಎಜುಕೇಶನ್ ಮಿನಿಸ್ಟರ್ ಯಾರಿದಾರ? ನಿನ್ನೆ ಎರಡು ದಿನದ ಹಿಂದೆ ಚೇಂಜ್ ಆಗ್ಯಾರ ನೋಡ್ರಿ, ನಮ್ ಕರ್ನಾಟಕದವರು. ಅವ್ರ ಹೆಸರನ್ನ ನೀವು ಕಮೆಂಟ್ ಅನ್ನ ಹಾಕ್ರಿ. ಅದಾದ್ಮೇಲೆ ಭಾರತದ ಮೊದಲ ನೈಟ್ ಸಫಾರಿ, ಅಂದ್ರೆ ನೈಟ್ ಟೈಮ್ ಅಲ್ಲಿ ಸಫಾರಿ ಮಾಡೋದು. ಆಮೇಲೆ ಮೃಗಾಲಯ ಯೋಜನೆ, ನೈಟ್ ಸಫಾರಿ ಅಂಡ್ ಜುವಾಲಜಿಕಲ್ ಪಾರ್ಕ್ ಯಾವ ನಗರದಲ್ಲಿ ಸ್ಥಾಪನೆ ಆಗೈತೆ ಅಂದ್ರ ಲಕ್ನೋದೊಳಗಡೆ ಸ್ಥಾಪನೆ ಆಗೈತೆ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಒಳಗಡೆ. ಇದಾದ ನಂತರ ಇದನ್ನ ಯಾರು ಅಭಿವೃದ್ಧಿ ಮಾಡ್ತಿದಾರ ಅಂದ್ರ ಲಕ್ನೋದ ಕ್ರುಕೈಲ್ ರಿಸರ್ವ್ ಫಾರೆಸ್ಟ್ ಅವರು. ಕ್ರುಕೈಲ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಇದನ್ನ ತಯಾರು ಮಾಡ್ತಿದಾರ. ಅದಾದ ನಂತರ ಇದಕ್ಕಿಂತ ಮುಂಚೆ ನೈಟ್ ಸಫಾರಿಯನ್ನ ಹೊಂದಿರುವಂತ ದೇಶಗಳು ಯಾವ್ದಂದ್ರ ಸಿಂಗಾಪುರ್ ಫಸ್ಟ್, ಆಮೇಲೆ ಥೈಲ್ಯಾಂಡ್, ನೆಕ್ಸ್ಟ್ ಚೀನಾ ಹೊಂದೈತೆ, ಆಮೇಲೆ ಇಂಡೋನೇಷ್ಯಾ, ಆಮೇಲೆ 5ನೇದು ಯಾವ್ದಂತಂದ ಹೇಳಿದ್ರ ನಮ್ಮ ಭಾರತ ದೇಶ. ಇಷ್ಟು ದೇಶಗಳಲ್ಲಿ ಮಾತ್ರ ನೈಟ್ ಸಫಾರಿ ಐತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಪುರುಷರ ಫಿಫಾ ವರ್ಲ್ಡ್ ಕಪ್. ರೀಸೆಂಟ್ ಆಗಿ ಫಿಫಾ ವರ್ಲ್ಡ್ ಕಪ್ ಏನ್ ನಡೆದೈತಲ್ಲ 2026. ಇದ್ರ ಚಾಂಪಿಯನ್ ಪಟ್ಟವನ್ನ ಗೆದ್ದವ್ರು ಯಾರಂತಂದ ಹೇಳಿದ್ರ ಸ್ಪೇನ್ ದೇಶದವ್ರು ಗೆದ್ದಿದಾರ. ಯಾರ ವಿರುದ್ಧ? ಅರ್ಜೆಂಟೀನಾ ವಿರುದ್ಧ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ 2026 ಎಲ್ಲಿ ನಡೆದವು ಫಿಫಾ ವರ್ಲ್ಡ್ ಕಪ್? ಎಲ್ಲಿ ನಡೆದೈತೆ ಅಂದ್ರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಕೆನಡಾ ಮತ್ತು ಮೆಕ್ಸಿಕೋ, ಈ 3 ದೇಶಗಳಲ್ಲಿ 23ನೇ ಆವೃತ್ತಿ ನಡೆದೈತೆ. ಆಮೇಲೆ ನೆಕ್ಸ್ಟ್ ಇದು 4 ವರ್ಷಕ್ಕೊಮ್ಮೆ ನಡೆಯುತ್ತೆ ಫಿಫಾ ವರ್ಲ್ಡ್ ಕಪ್. ನೆಕ್ಸ್ಟ್ 2030 ಎಲ್ಲಿ ನಡೆಯೋದೈತೆ ಅಂದ್ರೆ ಸ್ಪೇನ್ ಒಳಗಡೆ. ಸ್ಪೇನ್, ಪೋರ್ಚುಗಲ್ ಮತ್ತು ಮೊರಾಕೋ ದೇಶಗಳಲ್ಲಿ, ಈ 3 ದೇಶಗಳಲ್ಲಿ ಮ್ಯಾಚ್ ಗಳು ನಡೀತಾವ. ಸ್ಪೇನ್, ಪೋರ್ಚುಗಲ್ ಅಂಡ್ ಮೊರಾಕೋ. ಆಮೇಲೆ ಸ್ಪೇನ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾರಿ ಗೆದ್ದೈತಲ್ಲ, ಅದು 2ನೇ ಸಾರಿ ಫಿಫಾ ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದ. ಈ ಮೊದ್ಲೇದ್ ಯಾವಾಗ ಗೆದ್ದೈತೆ ಅಂದ್ರೆ 2010 ಗೆದ್ದೈತೆ. ಆಮೇಲೆ ಇವಾಗ 2026 ಗೆದ್ದೈತೆ. ಆಮೇಲೆ 2026 ಜುಲೈನಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ, ನೆನ್ಪಿಟ್ಕೊಳ್ರಿ, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದಾರ ಅಂದ್ರ ಹರ್ಜಿತ್ ಸಿಂಗ್ ಗ್ರೇವಾಲ್ ಅಂತಂದೇಳಿ. ಹರ್ಜಿತ್ ಸಿಂಗ್ ಗ್ರೇವಾಲ್.
ನೋಡ್ರಿ, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನ ನಾವ್ ಏನಂತ ಕರಿತೀವಿ ಅಂದ್ರ ಸ್ಟ್ಯಾಚ್ಯೂಟರಿ ಬಾಡಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ, ಸ್ಟ್ಯಾಚ್ಯೂಟರಿ ಬಾಡಿ ಅಂತಂದ್ ಹೇಳಿ ಕರಿತೀವಿ. ಸ್ಟ್ಯಾಚ್ಯೂಟರಿ ಬಾಡಿ ಅಂತಂದ್ ಹೇಳಿದ್ರೆ ಶಾಸನಬದ್ಧ ಅಂತಂದೇಳಿ, ಇದೊಂದು ಶಾಸನಬದ್ಧ ಸಂಸ್ಥೆಯಾಗೈತೆ. ಇದನ್ನ ಯಾವಾಗ ಸ್ಥಾಪನೆ ಮಾಡಿದಾರ ಅಂತಂದ್ ಹೇಳಿದ್ರೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಕಾಯ್ದೆ 1992 ಪ್ರಕಾರ ಸ್ಥಾಪನೆ ಆಗೈತೆ. ಇದಾದ ನಂತರ ಇದರಲ್ಲಿ ಒಬ್ರು ಅಧ್ಯಕ್ಷರು, ಇನ್ನೊಬ್ರು ಉಪಾಧ್ಯಕ್ಷರು, ಆಮೇಲೆ 5 ಜನ ಸದಸ್ಯರನ್ನ ಒಳಗೊಂಡಂತಹ ಇದೊಂದು ಸಂಸ್ಥೆ. ಆಮೇಲೆ ಇದ್ರದ್ದು ಅಧಿಕಾರಾವಧಿ ಎಷ್ಟಿರುತ್ತಂದ್ರೆ ಇವ್ರದ್ದು ಅಧ್ಯಕ್ಷರದ್ದು ಮತ್ತು ಸದಸ್ಯರದ್ದು 3 ವರ್ಷದವರೆಗೂ ಮಾತ್ರ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಹಿಳಾ ರೈತರ ಸಬಲೀಕರಣ ಕಾಯ್ದೆ 2026 ಯಾವ ಭಾರತ ರಾಜ್ಯ ಅಂಗೀಕಾರ ಮಾಡೈತೆ ಅಂತಂದ್ ಹೇಳಿ. ಮೊದಲು ಯಾವ್ದಂದ್ರ ಮಹಾರಾಷ್ಟ್ರದವರು ಅಂಗೀಕಾರ ಮಾಡಿದಾರ. ನೆನ್ಪಿಟ್ಕೊಳ್ರಿ, ಮಹಾರಾಷ್ಟ್ರ ಮಹಿಳಾ ರೈತರ ಸಬಲೀಕರಣ ಕಾಯ್ದೆ 2026 ಅಂತಂದ್ ಹೇಳಿ. ರೀಸನ್ ಏನಂತಂದ್ ಹೇಳಿದ್ರೆ ಕೃಷಿ ಒಳಗಡೆ ಮಹಿಳೆಯರ ಕೊಡುಗೆಯನ್ನ ಗುರುತಿಸೋದಾಗಿರ್ಬೋದು, ಅವ್ರಿಗೆ ಸಾಲವನ್ನ ನೀಡೋದು, ವಿಮೆಯನ್ನ ನೀಡೋದ, ತಂತ್ರಜ್ಞಾನ, ಮಾರುಕಟ್ಟೆ, ಸರ್ಕಾರಿ ಯೋಜನೆಗಳಿಗೆ ಮಹಿಳೆಯರು ಕೂಡ ಏನಂದ್ರೆ ಭಾಗವಹಿಸ್ಬೇಕು ಅನ್ನೋ ಒಂದು ಉದ್ದೇಶವಾಗೈತೆ. ಆಮೇಲೆ ವಿಶ್ವಸಂಸ್ಥೆ ಕೂಡ ಏನ್ ಮಾಡೈತೆ ಅಂದ್ರ 2026 ವರ್ಷವನ್ನ ಏನಂತ ಘೋಷಣೆ ಮಾಡೈತಿ, ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷ ಅಂತಂದೇಳಿ, ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತಂದೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡ್ಬಿಟ್ಟೈತೆ. ಕ್ವಶನ್ ಕೇಳಬಹುದು. ನೆಕ್ಸ್ಟ್, ಅಸ್ಸಾಂನಲ್ಲಿ ಪ್ರವಾಹ ಪೀಡಿತ ಜನರನ್ನ ರಕ್ಷಣೆ ಮಾಡೋಕೆ, ಈಗ ನೋಡ್ರಿ ಅಸ್ಸಾಂ ಒಳಗಡೆ ಫುಲ್ ಪ್ರವಾಹ ಬಂದೈತೆ, ಫ್ಲಡ್ ಬಂದೈತೆ. ಸೊ ಅದಕ್ಕೋಸ್ಕರ ಭಾರತೀಯ ಸೇನೆ ಒಂದು ಕಾರ್ಯಾಚರಣೆ ಮಾಡತೈತೆ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಆಪರೇಷನ್ ಜಲ್ ರಾಹತ್ ಅಂತಂದೇಳಿ. ಹೆಸರೇನು? ಆಪರೇಷನ್ ಜಲ್ ರಾಹತ್ ಅಂತಂದೇಳಿ. ಆಮೇಲೆ ಇನ್ನೊಂದು ಆಪರೇಷನ್ ಹಿಮಸೇತು ಅಂತಂದ್ ಹೇಳಿ, ಅಂದ್ರೆ ತೀವ್ರ ಭೂಕುಸಿದ ನಂತರ ಸಿಕ್ಕಿಬಿದ್ದ ಪ್ರವಾಸಿಗರನ್ನ ರಕ್ಷಣೆ ಮಾಡೋಕೆ ಸಿಕ್ಕಿಂ ಒಳಗಡೆ ಸ್ಟಾರ್ಟ್ ಮಾಡಿದ್ದು. ಸಿಕ್ಕಿಂ ಒಳಗಡೆ ಕಾರ್ಯಾಚರಣೆ ಮಾಡಿದ್ದು ಆಪರೇಷನ್ ಹಿಮಸೇತು. ನೆಕ್ಸ್ಟ್, ಕಾಮನ್ವೆಲ್ತ್ ಕ್ರೀಡಾಕೂಟದ 23ನೇ ಆವೃತ್ತಿಯನ್ನ ಯಾವ ನಗರ ಆಯೋಜನೆ ಮಾಡತ್ತಂದ್ರ ಗ್ಲಾಸ್ಗೋದವರು, ಸ್ಕಾಟ್ಲೆಂಡ್ ಒಳಗಡೆ ಗ್ಲಾಸ್ಗೋದವರು ಆಯೋಜನೆ ಮಾಡಿದಾರೆ ಕಾಮನ್ವೆಲ್ತ್ ಕ್ರೀಡಾಕೂಟ. ಇದು ಯಾವಾಗಿಂದ ಸ್ಟಾರ್ಟ್ ಅಂದ್ರೆ ಜುಲೈ 23ರಿಂದ ಆಗಸ್ಟ್ 2ನೇ ತಾರೀಕುವರೆಗೂ ಇವಾಗ ಸ್ಟಾರ್ಟ್ ಇದಾವ ಸದ್ಯಕ್ಕೆ. ನೆಕ್ಸ್ಟ್, ಭಾರತೀಯ ಧ್ವಜಾಧಾರಿಗಳು ಯಾರ್ಯಾರಂದ್ರ ಮೀರಾಬಾಯಿ ಚಾನು, ವೇಟ್ ಲಿಫ್ಟಿಂಗ್ ಒಳಗಡೆ ಬರ್ತಾರ. ಆಮೇಲೆ ಇನ್ನೊಂದು ಲವ್ಲಿನಾ ಬೋರ್ಗೊಹೈನಾ ಅಂತಂದೇಳಿ, ಇವರು ಬಾಕ್ಸಿಂಗ್, ಲವ್ಲಿನಾ ಬೋರ್ಗೊಹೈನಾ. ನೆಕ್ಸ್ಟ್, 2022 ಕಾಮನ್ವೆಲ್ತ್ ನಡೆದೈತಿ, ಬರ್ಮಿಂಗ್ ಹ್ಯಾಮ್ ಒಳಗಡೆ ನಡೆದೈತೆ 2022. ಈಗ 2026 ಗ್ಲಾಸ್ಗೋ ಒಳಗ. ನೆಕ್ಸ್ಟ್ 2030 ನಡೆದೈತಿ ಭಾರತದೊಳಗಡೆ ಅಹಮದಾಬಾದ್. ಕೇಳ್ಬಹುದು ಇದನ್ನ ಕ್ವಶನ್. ಅದಾದ ನಂತರ ಯಾವ ರಾಜ್ಯದ ಲಕಾಡಾಂಗ್ ಅರಿಶಿನ ಅಂತಂದೇಳಿ, ಒಂದು ಅರಿಶಿನ, ಅದ್ರ ಹೆಸರು ಲಕಾಡಾಂಗ್ ಅರಿಶಿನ, ಅದನ್ನ ಜಾಗತಿಕ ಬ್ರ್ಯಾಂಡ್ ಮಾಡಲು ಮಿಷನ್ ಗೋಲ್ಡ್ ಸ್ಪೈಸ್ ಅಂತಂದೇಳಿ ಒಂದು ಮಿಷನ್ ಗೋಲ್ಡನ್ ಸ್ಪೈಸ್ ಅಂತಂದ್ ಹೇಳಿ ಪ್ರಾರಂಭ ಮಾಡಿದಾರೆ. ಯಾವ ರಾಜ್ಯದಂದ್ರ ಮೇಘಾಲಯ ರಾಜ್ಯದ್ದು. ನೆನ್ಪಿಟ್ಕೊಳ್ರಿ, ಇದನ್ನ ಯಾರು ಉದ್ಘಾಟನೆ ಮಾಡ್ರಂದ್ರ ಕೇಂದ್ರ ಸಚಿವರಾದಂತಹ ಜ್ಯೋತಿರಾದಿತ್ಯ ಸಿಂಧಿಯಾ. ಇವ್ರ ಏನ್ ಮಾಡಿದಾರ ಅಂದ್ರ ಮಿಷನ್ ಗೋಲ್ಡ್ ಸ್ಪೈಸ್ ಅನ್ನ ಉದ್ಘಾಟನೆ ಮಾಡಿದಾರ. ಇದಾದ ನಂತರ ಭಾರತದ ಮೊದಲ AI ಚಾಲಿತ ಪಕ್ಷಿಧಾಮ, ನೋಡ್ರಿ ಎಲ್ಲಾನು AI ಬರ್ತಾ ಐತೆ. ಭಾರತದ ಮೊದಲ AI ಚಾಲಿತ ಪಕ್ಷಿಧಾಮವನ್ನ ಯಾವ ರಾಜ್ಯದಲ್ಲಿ? ಮಹಾರಾಷ್ಟ್ರ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡಿದಾರ. ಮೇನ್ ಎಲ್ ಅಂತಂದ ಹೇಳಿದ್ರ ಮುಂಬೈ ಠಾಣೆಯ ಕ್ರೀಕ್ ಫ್ಲೆಮಿಂಗೋ ಅಭಯಾರಣ್ಯದೊಳಗಡೆ, ಕ್ರೀಕ್ ಫ್ಲೆಮಿಂಗೋ ಅಭಯಾರಣ್ಯ ಅದ್ರ ಹೆಸರು. ಆಮೇಲೆ ಈ ಯೋಜನೆ ಹೆಸರು ಏನಂತಂದ ಹೇಳಿದ್ರ ಪಂಡಪ್ ಬರ್ಡ್ ಪಾರ್ಕ್ ಅಂತಂದೇಳಿ, ಪಂಡಪ್ ಬರ್ಡ್ ಪಾರ್ಕ್ ಅಂತಂದ ಹೇಳ್ತೀವಿ. ಅದಾದ ನಂತರ ನಿಮ್ಗೆ ಮಹಾರಾಷ್ಟ್ರದಲ್ಲಿ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ ಅಂದ್ರೆ ಎಲಿಫೆಂಟಾ ಕೇವ್ಸ್ ಅಂತಂದ ಹೇಳಿ ಬರುತ್ತೆ ಮುಂಬೈ ಹತ್ರ. ಆಮೇಲೆ ಎಲ್ಲೋರಾ ಕೇವ್ಸ್, ಆಮೇಲೆ ಅಜಂತಾ ಕೇವ್ಸ್, ಇವೆಲ್ಲ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಿರುವಂತಹ ಪ್ಲೇಸಸ್ ಗಳಾಗಿದಾವ. ನಿಮ್ಗ ಅದ್ರ ಬಗ್ಗೆ ಕೇಳಬಹುದು. ಅದಾದ ನಂತರ ನೆಕ್ಸ್ಟ್ ಕೈಲಾಸನಾಥ ದೇವಾಲಯದ ಬಗ್ಗೆ. ಈ ದೇವಾಲಯವನ್ನ ಯಾರು ಕಟ್ಟಿಸ್ತಾರ? 1ನೇ ಕೃಷ್ಣ ಕಟ್ಟಿಸ್ತಾನ. ಯಾರು? 1ನೇ ಕೃಷ್ಣ, ರಾಷ್ಟ್ರಕೂಟರ ದೊರೆ. ನೆಕ್ಸ್ಟ್, ಜುಲೈ 2026 ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಅಂತಂದೇಳಿ, ನೋಡ್ರಿ ಸ್ಕೂಟಿ ಕೊಡಕ್ ಒಂದು ಯೋಜನೆ ಮಾಡಿದಾರ, ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಅಂತಂದೇಳಿ. ಯಾವ ರಾಜ್ಯ? ಉತ್ತರ ಪ್ರದೇಶ ರಾಜ್ಯ. ಅಂದ್ರೆ ಶಾಲೆಯಿಂದ ಹೊರಗುಳಿಯುವ ಪ್ರಮಾಣವನ್ನ ಕಡಿಮೆ ಮಾಡೋಕೆ. ನೋಡ್ರು ನಮ್ಗೆಲ್ಲಾ ಏನಂತಂದ ಹೇಳಿದ್ರೆ ಸೈಕಲ್ ಕೊಡ್ತಿದ್ರು, ಈಗ ಏನಿದು ಸ್ಕೂಟಿ ಕೊಡಕ್ ಸ್ಟಾರ್ಟ್ ಮಾಡಿದಾರು. ನೆಕ್ಸ್ಟ್ ಏನ್ ಕಾರ್ ಕೊಡಾರ ಅನ್ಸತ್ತೀನಿ, ಸ್ಕೂಟಿ ಕೊಡಕತ್ತಾರ. ಅಂದ್ರ ಉನ್ನತ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕೂಟಿಗಳನ್ನ ಕೊಡುವಂತ ಯೋಜನೆ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಅಂತಂದ ಹೇಳ್ತೀವಿ. ನೆಕ್ಸ್ಟ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕ ಆಗಿದಾರ? ಪಿಯೂಷ್ ಗೋಯಲ್ ಅಂತಂದೇಳಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಪ್ರಧಾನ ಕಾರ್ಯದರ್ಶಿಯಾಗಿ ಪಿಯೂಷ್ ಗೋಯಲ್.
ನೋಡ್ರಿ ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರಂತಂದ ಹೇಳಿದ್ರ 1993 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಪ್ರಕಾರ. ನೋಡ್ರಿ 1993 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಪ್ರಕಾರ ಇದನ್ನ ಅಕ್ಟೋಬರ್ 12, 1993 ಸ್ಥಾಪನೆ ಮಾಡ್ತಾರ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇದು ಮಾನವ ಹಕ್ಕುಗಳ ಕಮಿಷನ್ ಅಂತ ಹೇಳಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳಿ ಇದನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಇದ್ರದ್ದು ಅಧಿಕಾರಾವಧಿ ಎಷ್ಟಿರುತ್ತೆ ಅಂದ್ರೆ ಇವ್ರದ್ದು 30 ವರ್ಷದವರೆಗೂ ಇರುತ್ತೆ, 3 ವರ್ಷ ಇರುತ್ತೆ, ಇಲ್ಲ ಅಂತಂದ ಹೇಳಿದ್ರೆ 70 ವರ್ಷ. ಯಾವ್ದು ಮೊದಲು ಬರುತ್ತಾ ಅವಾಗ ಅವ್ರದ್ದು ಏನಂತಂದ ಹೇಳಿದ್ರ ಅಧಿಕಾರಾವಧಿ ಕಂಪ್ಲೀಟ್ ಆಗತ್ತ. ನೆಕ್ಸ್ಟ್ ಅಗಲವಾದ ರೈಲು ಮಾರ್ಗಗಳ ಶೇಕಡ ಎಷ್ಟರಷ್ಟು ವಿದ್ಯುತ್ತೀಕರಣ ಅಂದ್ರೆ ಇಲೆಕ್ಟ್ರಿಫಿಕೇಶನ್ ಮಾಡ್ತಿದಾರ. ಎವ್ರಿಥಿಂಗ್ ಏನಂತಂದ ಹೇಳಿದ್ರೆ ವಿದ್ಯುತ್ ಮುಖಾಂತರ ಓಡ್ಬೇಕಂತಂದ ಹೇಳಿ ಅದ್ರ ಮೂಲಕ ಭಾರತೀಯ ರೈಲ್ವೆಯು ವಿಶ್ವದ 2ನೇ ಅತಿ ದೊಡ್ಡ ವಿದ್ಯುತ್ತೀಕೃತ ರೈಲ್ವೆ ಜಾಲ ಆಗೈತಿ ಅಂತಂದ ಹೇಳಿ. ಸೊ ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಅಂದ್ರೆ 99.6% ಆಲ್ರೆಡಿ ಎಲ್ಲಾನು ಕರೆಂಟ್ ಮೇಲೆ ಓಡ್ತಾ ಐತ. ಎವ್ರಿಥಿಂಗ್ ಸೊ ಇಲೆಕ್ಟ್ರಿಫಿಕೇಶನ್ ಆಗೈತೆ. ದ ಫಸ್ಟ್ ಒನ್ ಯಾವ್ದಂತಂದ ಹೇಳಿದ್ರೆ 100% ಸ್ವಿಟ್ಜರ್ಲ್ಯಾಂಡ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಇಂಡಿಯಾ ಐತೆ, ಥರ್ಡ್ ಪ್ಲೇಸ್ ಅಲ್ಲಿ ಚೀನಾ ಐತೆ. ಸೊ ನೋಡ್ರಿ ರೈಲ್ವೆ ಇದ್ರೊಳಗಡೆ. ಅದಾದ ನಂತರ 2014 2026 ಎಷ್ಟ್ ಅಂತಂದ ಹೇಳಿದ್ರೆ 48,702 ಮಾರ್ಗ ಅಂದ್ರೆ ಕಿಲೋಮೀಟರ್. ಟೋಟಲ್ ಆಗಿ ಎಷ್ಟು 48,702 ಕಿಲೋಮೀಟರ್ ಅಷ್ಟು ಏನ್ ಮಾಡಿದಾರ ಅಂದ್ರ ವಿದ್ಯುದ್ದೀಕರಣ ಮಾಡಿದಾರ. ನೆಕ್ಸ್ಟ್ ಇನ್ಫೋಸಿಸ್ ನ ತನ್ನ ಮುಂದಿನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಇನ್ಫೋಸಿಸ್ ನ ಸಿಇಒ ಆಗಿ ಯಾರು ನೇಮಕ ಆಗಿದಾರ ಅಂದ್ರ ಆಶೀಶ್ ಕುಮಾರ್ ದಾಸ್ ಅಂತಂದ ಹೇಳಿ. ಯಾರು? ಆಶೀಶ್ ಕುಮಾರ್ ದಾಸ್. ಡೈರೆಕ್ಟ್ ಕ್ವಶನ್ ಆಗತ್ತ. ತಮಿಳುನಾಡಿನ ಮೊದಲ ಹವಾಮಾನ ಸ್ನೇಹಿ ಕ್ಲೈಮೇಟ್ ಫ್ರೆಂಡ್ಲಿ ಗ್ರಾಮವಾಗಿ ಬದಲಾದ ಹೆಗ್ಗಳಿಕೆಗೆ ಪಾತ್ರವಾದ ಗ್ರಾಮ ಯಾವ್ದಂದ್ರ ಕಿಜಿಡಿ ಅಂತಂದ ಹೇಳ್ತೀವಿ. ಕಿಳಿಡಿ ಆರ್ ಕಿಜಿಡಿ ಅಂತಂದೇಳಿ ತಮಿಳುನಾಡು ಒಳಗಡೆ. ಇವಾಗ ರೀಸೆಂಟ್ ಆಗಿ ಸಿಎಂ ಚೇಂಜ್ ಆಗ್ಯಾರ ನೋಡ್ರಿ, ವಿಜಯ ದಳಪತಿ ಅಂತಂದ ಹೇಳ್ತೀವಿ, ಹೀರೋ. ಆರೋಗ್ಯಕರ ಆಹಾರ ಸೇವನೆಯನ್ನ ಉತ್ತೇಜನ ಮಾಡೋಕೆ ಪ್ರಕೃತಿ ಕೆಫೆ ಅಂತಂದ ಹೇಳಿ ಸ್ಟಾರ್ಟ್ ಮಾಡಿದಾರ. ಪ್ರಕೃತಿ ಕೆಫೆ ಆರೋಗ್ಯಕರ ಆಹಾರವನ್ನ ಸೇವನೆ ಮಾಡೋಕೆ ಇದನ್ನ ಎಲ್ಲಿ ಸ್ಥಾಪನೆ ಮಾಡಿದಾರ ಅಂದ್ರ ನವದೆಹಲಿ ಒಳಗಡೆ ಸ್ಟಾರ್ಟ್ ಮಾಡಿದಾರ. ಇದನ್ನ ಕೇಂದ್ರ ಆಯುಷ್ ಸಚಿವಾಲಯದ ರಾಜ್ಯ ಸಚಿವರಾದಂತಹ ಪ್ರತಾಪ್ ರಾವ್ ಜಾಧವ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಯಾರು? ಪ್ರತಾಪ್ ರಾವ್ ಜಾಧವ್ ಅವರು. ಅದೇ ರೀತಿಯಾಗಿ ಜುಲೈ 2026 ಲಿಥುವೇನಿಯಾದ ನೂತನ ಪ್ರಧಾನಿಯಾಗಿ, ಲಿಥುವೇನಿಯಾ ಅನ್ನೋದೇನಂದ್ರೆ ಒಂದು ದೇಶ, ಇದರ ನೂತನ ಪ್ರಧಾನಿಯಾಗಿ ಮಿಂಡೌಗಾಸ್ ಸೆಂಕಿವಿಸಿಯಸ್ ಅಂತಂದೇಳಿ, ಮಿಂಡೌಗಾಸ್ ಸೆಂಕಿವಿಸಿಯಸ್ ಅನ್ನೋರ್ ಏನಂತಂದ್ರೆ ಅದರ ನೂತನ ಪ್ರಧಾನಿಯಾಗಿದಾರ. ನೆಕ್ಸ್ಟ್ ನೋಡ್ರಿ, ಜುಲೈ 2026 ಏಕರೂಪ ನಾಗರಿಕ ಸಂಹಿತೆಯನ್ನ ಅಂಗೀಕರಿಸಿದ ಭಾರತದ 4ನೇ ರಾಜ್ಯ. ನಾವು ಲಾಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಲಾಸ್ಟ್ ಕ್ಲಾಸ್ ಒಳಗಡೆ 3ನೇ ರಾಜ್ಯದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವಾಗ ಮತ್ತೊಂದಾಗೈತಿ ನೋಡ್ರಿ. ಫಸ್ಟ್ ಒನ್ ಯಾವುದು? ಉತ್ತರಾಖಂಡ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಆರ್ಟಿಕಲ್ 44 ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಎಲ್ರಿಗೆ ಒಂದೇ ಕಾನೂನು ಅಂತಂದ ಹೇಳ್ತೀವಲ್ಲ. ಫಸ್ಟ್ ಉತ್ತರಾಖಂಡ್, ಸೆಕೆಂಡ್ ಎಲ್ಲಿ ಅಂದ್ರೆ ಗುಜರಾತ್ ಒಳಗಡೆ, ಥರ್ಡ್ ಅಸ್ಸಾಂ ಒಳಗಡೆ. ಇದನ್ನ ಅಷ್ಟ ಡಿಸ್ಕಷನ್ ಮಾಡಿದ್ವಿ ನೋಡ್ರಿ ಈ ತಿಂಗಳೊಳಗ. ಮತ್ ಮಧ್ಯಪ್ರದೇಶದವರು ಕೂಡ ಎಕ್ಸೆಪ್ಟ್ ಮಾಡಿದ್ದಾರೆ ಇದನ್ನ. ನೆಕ್ಸ್ಟ್ ಕ್ವಶನ್, ನೀತಿ ಆಯೋಗದ ಪ್ರಕಾರ ಹೂಡಿಕೆ ಸ್ನೇಹಿ ಸೂಚ್ಯಂಕವನ್ನ ಬಿಡುಗಡೆ ಮಾಡಿದ್ದಾರೆ. ಹೂಡಿಕೆ ಸ್ನೇಹಿ ಸೂಚ್ಯಂಕ, ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿನೆಸ್ ಇಂಡೆಕ್ಸ್ ಅಂತಂದ ಹೇಳಿ. ಸೊ ಅದರಲ್ಲಿ ರಾಜ್ಯದ ಪ್ರಥಮ ಸ್ಥಾನ ಯಾವ್ದೈತಿ ಅಂದ್ರೆ ಗುಜರಾತ್ ಅಂತಂದ ಹೇಳ್ತೀವಿ. ಸೊ ಪ್ರಥಮ ಸ್ಥಾನ ಯಾವ್ದೈತಿ? ಗುಜರಾತ್. ನೋಡ್ರಿ ಅದ್ರೊಳಗಡೆ ವರ್ಗಗಳು ಬರ್ತಾವ. ದೊಡ್ಡ ರಾಜ್ಯಗಳಲ್ಲಿ ಫಸ್ಟ್ ಪ್ಲೇಸ್ ಯಾವ್ದು? ಗುಜರಾತ್. ಸೆಕೆಂಡ್ ಪ್ಲೇಸ್ ಮಹಾರಾಷ್ಟ್ರ, ಥರ್ಡ್ ಪ್ಲೇಸ್ ತಮಿಳುನಾಡು. ಓನ್ಲಿ ಫಸ್ಟ್ ಪ್ಲೇಸ್ ಅಷ್ಟ ನೆನ್ಪಿಟ್ಕೊಡ್ರಿ ದೊಡ್ಡ ರಾಜ್ಯಗಳಲ್ಲಿ. ಆಮೇಲೆ ಬೆಟ್ಟದ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಯಾವ್ದಂದ್ರೆ ಫಸ್ಟ್ ಉತ್ತರಾಖಂಡ್. ಆಮೇಲೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಫಸ್ಟ್ ಯಾವ್ದು? ಗೋವಾ. ನೀತಿ ಆಯೋಗ ಬಿಡುಗಡೆ ಮಾಡಿರೋದು. ನೆಕ್ಸ್ಟ್, ಭಾರತದಲ್ಲಿ ರಾಷ್ಟ್ರೀಯ ಧ್ವಜ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ? ಜುಲೈ 22 ನ್ಯಾಷನಲ್ ಫ್ಲಾಗ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಸೊ ಇದನ್ನ ಡಿಸೈನ್ ಮಾಡಿದವ್ರು ಯಾರು ಅಂತಂದ ಹೇಳಿದ್ರೆ ಪಿಂಗಾಲಿ ವೆಂಕಯ್ಯ ಅಂತಂದ ಹೇಳ್ತೀವಿ. ಯಾರು? ಪಿಂಗಾಲಿ ವೆಂಕಯ್ಯ ಅವ್ರ ಏನ್ ಮಾಡಿದಾರೆ ಅಂದ್ರೆ ಇದನ್ನ ಡಿಸೈನ್ ಮಾಡಿದಾರ. ಇದು ಜುಲೈ 22, 1947 ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಎಕ್ಸೆಪ್ಟ್ ಮಾಡಿದಾರ. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ಅಮೆರಿಕವು ಯಾವ ದೇಶದೊಂದಿಗೆ 123 ಒಪ್ಪಂದಕ್ಕೆ 123 ಪಾಯಿಂಟ್ಸ್ ಗಳನ್ನ ಒಪ್ಪಂದ ಮಾಡ್ಕೊಂಡೈತೆ? ಅದರಲ್ಲಿ ಶಾಂತಿಯುತ ಪರಮಾಣು ಸಹಕಾರ ಒಪ್ಪಂದ ಅಂತಂದ ಹೇಳ್ತೀವಿ. ಯಾವ್ದಂದ್ರೆ ಸೌದಿ ಅರೇಬಿಯಾದ ಜೊತೆಗೆ. ಯಾವ್ದ್ರ ಜೊತೆಗೆ? ಸೌದಿ ಅರೇಬಿಯಾ ದೇಶದ ಜೊತೆಗೆ. ನೆಕ್ಸ್ಟ್ ನೆನ್ಪಿಟ್ಕೊಳ್ರಿ,
ಈಗ ನೀವು ನೋಡಿರ್ಬೋದು ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಸೌದಿ ಅರೇಬಿಯಾ ಬರುತ್ತೆ. ಸೊ ಇದ್ರದ್ ರಾಜಧಾನಿ ಯಾವ್ದಂತಂದ್ ಹೇಳಿದ್ರೆ ರಿಯಾದ್ ಅಂತಂದ್ ಹೇಳ್ತೀವಿ. ಇದ್ರ ರಾಜಧಾನಿ ಯಾವ್ದು? ರಿಯಾದ್ ಅಂತಂದ್ ಹೇಳ್ತೀವಿ. ಇದ್ರದ್ದು ಅಧಿಕೃತ ಭಾಷೆ ಅರೇಬಿಕ್. ಅಧಿಕೃತ ಭಾಷೆ ಯಾವ್ದು? ಅರೇಬಿಯಕ್. ಆಮೇಲೆ ಅದ್ರದ್ ಕರೆನ್ಸಿ ಯಾವ್ದಂತಂದ್ ಹೇಳಿದ್ರೆ ಸೌದಿ ರಿಯಾಲ್ ಅಂತಂದ್ ಹೇಳ್ತೀವಿ. ಕರೆನ್ಸಿ ಯಾವ್ದು? ಸೌದಿ ರಿಯಾಲ್ ಅಂತಂದ್ ಹೇಳಿ. ತುಂಬಾ ಇಂಪಾರ್ಟೆಂಟ್ ಸೌದಿ ಅರೇಬಿಯಾ ಬಗ್ಗೆ. ಆಮೇಲೆ ಇದ್ರದ್ದು ಪ್ರಿನ್ಸ್ ಆಮೇಲೆ ಪ್ರಧಾನಮಂತ್ರಿ ಯಾರಿದಾರೆ ಅಂದ್ರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಇದಾರೆ. ಯಾರು ಅವನ ಹೆಸರು? ಮೊಹಮ್ಮದ್ ಬಿನ್ ಸಲ್ಮಾನ್. ನೆಕ್ಸ್ಟ್ ನೋಡ್ರಿ, ಜುಲೈ 2026ರಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಭಾರತ ಸಮ್ಮಾನ 2026 ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ಕಾರ್ಯಕರ್ತೆ ಯಾರಂತಂದ್ರೆ ಡಾಕ್ಟರ್ ನಂದಿನಿ ಆಜಾದ್. ಸೊ ಈ ಪ್ರಶಸ್ತಿ ಯಾರಿಗೆ ಸಿಕ್ಕೈತೆ? ಡಾಕ್ಟರ್ ನಂದಿನಿ ಆಜಾದ್ ಅವ್ರಿಗೆ ಸಿಕ್ಕೈತೆ. ನೆಕ್ಸ್ಟ್, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ 75 ಮರು ಅಭಿವೃದ್ಧಿಗೊಳಿಸಲಾದ ರೈಲ್ವೆ ನಿಲ್ದಾಣಗಳನ್ನ ಉದ್ಘಾಟನೆ ಮಾಡಿದ್ರು. ಅಂದ್ರ ನೆಕ್ಸ್ಟ್ ಏನ್ ಮಾಡಿದಾರ ಅಂತಂದ್ರೆ ಎಲ್ಲ ಟೋಟಲ್ ಆಗಿ 75 ರೈಲ್ವೆ ನಿಲ್ದಾಣಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅವುಗಳನ್ನ ಮರು ನಿರ್ಮಾಣ ಮಾಡಿದಾರ. ಅದನ್ನ ಉದ್ಘಾಟನೆ ಕೂಡ ಮಾಡಿದಾರೆ. ಎಲ್ಲಿ ಉದ್ಘಾಟನೆ ಮಾಡಿದಾರ ಅಂತಂದ ಹೇಳಿದ್ರೆ ಪಂಜಾಬ್ನ ಜಲಂಧರ್ ಒಳಗಡೆ. ಎಲ್ಲಿ? ಪಂಜಾಬ್ನ ಜಲಂಧರ್ ಒಳಗಡೆ. ಇದು ಯಾವ ಯೋಜನೆ ಅಡಿ ಬರುತ್ತಂದ್ರ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಅಂತಂದೇಳಿ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಅಡಿ ಒಳಗಡೆ ಬರುತ್ತೆ. ಟೋಟಲ್ ಆಗಿ 50,400 ಕೋಟಿ ರೂಪಾಯಿ ಇದು ಯೋಜನೆಯ ಮೌಲ್ಯ. ನೆಕ್ಸ್ಟ್, ದೆಹಲಿಯ ನೂತನ ಪೊಲೀಸ್ ಕಮಿಷನರ್ ಆಗಿ ಯಾರು ಆಯ್ಕೆ ಆಗಿದಾರ ಅಂದ್ರ ಅನುರಾಗ್ ಕುಮಾರ್ ಅವರು. ಯಾರು ಆಯ್ಕೆ ಆಗಿದಾರ? ಅನುರಾಗ್ ಕುಮಾರ್. ನೆಕ್ಸ್ಟ್ ನೋಡ್ರಿ, ದೆಹಲಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಮೊದಲೇನಂದ್ರ ನಮ್ಮ ಭಾರತ ದೇಶದ ಅಂದ್ರೆ ಬ್ರಿಟಿಷರಿದ್ದಾಗ ಭಾರತ ದೇಶದ ರಾಜಧಾನಿ ಯಾವ್ದಾಗಿತ್ತು? ಕೋಲ್ಕತ್ತಾ ಆಗಿತ್ತು. 1911 ಇದನ್ನ ಎಲ್ಲಿಗೆ ಚೇಂಜ್ ಮಾಡ್ತಾರ? ದೆಹಲಿ ಒಳಗಡೆ ಚೇಂಜ್ ಮಾಡ್ತಾರ. ಆಮೇಲೆ ದೆಹಲಿ ಒಳಗಡೆ ಇರುವಂತ ವಿಮಾನ ನಿಲ್ದಾಣ ಯಾವ್ದಂದ್ರ ಇಂದಿರಾ ಗಾಂಧಿ. ಯಾವ್ದು? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಂದ್ ಹೇಳ್ತೀವಿ. ಆಮೇಲೆ ಇಲ್ಲಿ ಏನೇನಿದಾವ? ಕೆಂಪು ಕೋಟೆ ಐತೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಷ್ಟೇ ಹೇಳ್ತೀನಿ ಇವಾಗ. ಯಾವ್ದು? ಕೆಂಪು ಕೋಟೆ ಐತೆ. ಅದಾದ ನಂತರ ಇನ್ನೊಂದ್ ಯಾವ್ದು? ಕುತುಬ್ ಮಿನಾರ್. ಕುತುಬ್ ಮಿನಾರ್ ಕೂಡ ಇಲ್ಲಿ ಡೆಲ್ಲಿ ಒಳಗಡೆ. ಆಮೇಲೆ ಹುಮಾಯೂನ್ ಸಮಾಧಿ ಅದು ಕೂಡ ಎಲ್ಲಿ ಬರುತ್ತಂತಂದ್ ಹೇಳಿದ್ರೆ ದೆಹಲಿ ಒಳಗಡೆ ಬರುತ್ತ. ಅದಾದ ನಂತರ ಕಮಲ್ ದೇವಾಲಯ, ಅಕ್ಷ್ಮರ್ ದೇವಾಲಯ, ಆಮೇಲೆ ಜಾಮಾ ಮಸೀದಿ, ಇನ್ನೊಂದು ಇಂಡಿಯಾ ಗೇಟ್. ಯಾವುದು? ಇಂಡಿಯಾ ಗೇಟ್ ಅಂತಂದ್ ಹೇಳ್ತೀವಿ. ಇವೆಲ್ಲ ಡೆಲ್ಲಿ ಒಳಗಡೆ ಬರ್ತಾವ. ಅದಾದ ನಂತರ ದೆಹಲಿಯ ಸಿಎಂ ಯಾರಿದಾರ ಇವಾಗ? ದೆಹಲಿಯ ಸಿಎಂ ಯಾರಿದಾರ ಅಂದ್ರ ರೇಖಾ ಗುಪ್ತಾ. ಯಾರಿದಾರ ಅಂತಂದ್ ಹೇಳಿದ್ರ ರೇಖಾ ಗುಪ್ತಾ ಅವರು ಸಿಎಂ ಇದಾರೆ. ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ಈಗ ನೋಡ್ರಿ ಜಂತರ್ ಮಂತರ್ ಅದು ಸ್ಟ್ರೈಕ್ ಎಲ್ಲ ಆಗಿತ್ತಲ್ಲ, ಅದಕ್ಕೋಸ್ಕರ ಡೀಟೇಲ್ ಆಗಿ ಹೇಳಕತ್ತಾನ. ಕೇಳ್ಬಹುದು ಕ್ವಶನ್. ರೇಖಾ ಗುಪ್ತಾ. ಆಮೇಲೆ ಲೆಫ್ಟಿನೆಂಟ್ ಗವರ್ನರ್ ಯಾರಿದಾರ ಡೆಲ್ಲಿದು? ತರಣ್ಜಿತ್ ಸಿಂಗ್. ತರಣ್ಜಿತ್ ಸಿಂಗ್ ಅವ್ರ ಏನಂತಂದ್ ಹೇಳಿದ್ರ ಇವಾಗ ಲೆಫ್ಟಿನೆಂಟ್ ಜನರಲ್ ಇದಾರ. ಲೆಫ್ಟಿನೆಂಟ್ ಗವರ್ನರ್. ಆಮೇಲೆ ಇಲ್ಲಿ ವಿಧಾನಸಭಾ ಐತೆ ದೆಹಲಿ ಒಳಗಡೆ. ಏನಂತಂದ್ ಹೇಳಿದ್ರೆ ವಿಧಾನಸಭಾ ಬರುತ್ತ. ಟೋಟಲ್ ಆಗಿ ಎಷ್ಟು ಸ್ಥಾನಗಳಿದಾವ ಅಂತಂದ್ ಹೇಳಿದ್ರೆ 70 ಸ್ಥಾನಗಳಿದಾವ ದೆಹಲಿ ಒಳಗಡೆ ಇಡುವಂತಹ ವಿಧಾನಸಭೆ ಸ್ಥಾನ. ನೆಕ್ಸ್ಟ್ ನೋಡ್ರಿ, ಕೃಷಿ ನಾಯಕತ್ವ ಸಮಾವೇಶ 2026ರಲ್ಲಿ ತೋಟಗಾರಿಕೆ ಒಳಗಡೆ ಅತ್ಯುತ್ತಮ ಸಾಧನೆಗಾಗಿ ಕೃಷಿ ನಾಯಕತ್ವ ಪ್ರಶಸ್ತಿ 2026 ಪಡೆದಂತಹ ರಾಜ್ಯ ಯಾವುದು? ಕೃಷಿ ನಾಯಕತ್ವ ಪ್ರಶಸ್ತಿ 2026 ಯಾವ್ದಂದ್ರ ಗುಜರಾತ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಗುಜರಾತ್ನ ರಾಜಧಾನಿ ಯಾವ್ದಂತಂದ್ರೆ ಹೇಳಿದ್ರೆ ಗಾಂಧಿನಗರ್ ಅಂತಂದ್ ಹೇಳ್ತೀವಿ. ಯಾವ್ದು? ಗಾಂಧಿನಗರ್. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋ ಕೆಲವೊಂದು ಪಾಯಿಂಟ್ಸ್ ಗಳು ಸಬರ್ಮತಿ ಆಶ್ರಮ, ದಂಡಿ ಮೆರವಣಿಗೆ, ಇವನ್ನೆಲ್ಲ ನೆನ್ಪಿಟ್ಕೊಳ್ರಿ. ಆಮೇಲೆ ಇನ್ನೊಂದು ಅಹಮದಾಬಾದ್ ಮಿಲ್ ಸತ್ಯಾಗ್ರಹ ನಡೆಯುತ್ತ. ಈ ಅಹಮದಾಬಾದ್ ನಾವು ಏನಂತ ಕರಿತೀವಿ? ಮ್ಯಾಂಚೆಸ್ಟರ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ ಇವಾಗ. ಆಮೇಲೆ ಇನ್ನೊಂದು ನರೇಂದ್ರ ಮೋದಿ ಸ್ಟೇಡಿಯಂ ಅಂತಂದ್ ಹೇಳಿ ಬರುತ್ತ, ನರೇಂದ್ರ ಮೋದಿ ಸ್ಟೇಡಿಯಂ. ನೆಕ್ಸ್ಟ್, ಜುಲೈ 2026ರಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ಯೋಜನೆ ಅಡಿ ಒಳಗಡೆ ಭಾರತೀಯ ಅನಲಾಗ್ ಗಗನಯಾತ್ರಿ ಕ್ಯಾಪ್ಟನ್ ಅಮಾನ್ ಜೋಹರಿ ಅಂತಂದ್ ಹೇಳಿ, ಯಾರು? ಕ್ಯಾಪ್ಟನ್ ಅಮಾನ್ ಜೋಹರಿ ಅವರು ಬೆಳೆಗಳ ಮೇಲೆ ಮೈಕ್ರೋಗ್ರಾವಿಟಿ ಪ್ರಯೋಗವನ್ನ ನಡೆಸಿದಾರ ಅಂತಂದ್ ಹೇಳಿ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಪ್ರಾಜೆಕ್ಟ್ ಅಸ್ಟ್ರಾ ಫಾರ್ಮ್ ಅಂತಂದ್ ಹೇಳಿ. ಪ್ರಾಜೆಕ್ಟ್ ಅಸ್ಟ್ರಾ ಫಾರ್ಮ್ ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ವಿಜ್ಞಾನಿಗಳು ಲೆಸ್ಟಸ್ ಪಲ್ಗೋಟಿ ಅಂತಂದ್ ಹೇಳಿ. ಏನಂತಂದ್ ಹೇಳಿದ್ರ ಲೆಸ್ಟಸ್ ಪಲ್ಲೋಟಿ ಅನ್ನೋ ಒಂದು ಹೊಸ ಜಾತಿಯ ನೊಣವನ್ನ ಕಂಡುಹಿಡಿದಿದಾರ. ಆ ಹೆಸರು ಏನಂತಂದ್ ಹೇಳಿದ್ರ ಲೆಸ್ಟಸ್ ಪಲ್ಲೋಟಿ ಅನ್ನೋದು ನೊಣ. ಅದ್ರ ಹೆಸರು ಅದು ಎಲ್ಲಿ ಸಿಕ್ಕೈತೆ ಅಂದ್ರೆ ಕೇರಳದ ಪಶ್ಚಿಮ ಘಟ್ಟಗಳು, ಅದು ಕೇರಳದಲ್ಲಿ ಸಿಕ್ಕೈತೆ.
ನೆನ್ಪಿಟ್ಕೊಳ್ರಿ, ನಮ್ ಕರ್ನಾಟಕದೊಳಗಡೆ ಆಮೇಲೆ ನೆಕ್ಸ್ಟ್ ಮಹಾರಾಷ್ಟ್ರದೊಳಗಡೆ ಪಶ್ಚಿಮ ಘಟ್ಟಗಳನ್ನ ನಾವ್ ಏನಂತ ಕರಿತೀವಿ, ಸಹ್ಯಾದ್ರಿ ಅಂತ ಕರಿತೀವಿ, ಸಹ್ಯಾದ್ರಿ ಬೆಟ್ಟಗಳು ಅಂತಂದೇಳಿ. ಆಮೇಲೆ ಅತಿ ಹೆಚ್ಚು ವೆಸ್ಟರ್ನ್ ಘಾಟ್ಸ್ ಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂದ್ರ ಕರ್ನಾಟಕದಲ್ಲಿ ಕಂಡು ಬರ್ತಾವ. 52% ಕರ್ನಾಟಕದಲ್ಲಿದಾವ ಪಶ್ಚಿಮ ಘಟ್ಟಗಳು. ನೆಕ್ಸ್ಟ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜುಲೈ 19ರಿಂದ ಜುಲೈ 25ರವರೆಗೂ ಪ್ರವಾಸ ಕೈಗೊಂಡಿದಾರಪ್ಪ ಬೇರೆ ದೇಶಗಳಿಗೆ. ಯಾವ್ಯಾವ ದೇಶ? ಮೆಸಿಡೋನಿಯಾ ದೇಶ, ಉತ್ತರದ ನಾರ್ತ್ ಮೆಸಿಡೋನಿಯಾ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಮೊಲ್ಡಾವಾ ಅನ್ನೋದು, ಇನ್ನೊಂದು ರೊಮೇನಿಯಾ. ಈ 3 ದೇಶಗಳ ಪ್ರವಾಸವನ್ನ ಕೈಗೊಂಡಂತಹ ಪರ್ಸನ್ ಯಾರಂದ್ರ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನಮ್ ದೇಶಕ್ಕೊಬ್ಬರು ರಾಷ್ಟ್ರಪತಿ ಬೇಕಂತಂದ ಹೇಳಿ ಯಾವ ಆರ್ಟಿಕಲ್ ಹೇಳುತ್ತ? ಆರ್ಟಿಕಲ್ 52 ಹೇಳುತ್ತ. ನೆಕ್ಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಐಟಿ, ಈ ಡಿಪಾರ್ಟ್ಮೆಂಟ್ ಯಾವ 2 ನಗರಗಳಲ್ಲಿ ಹೊಸ ಸೆಮಿ ಕಂಡಕ್ಟರ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಥಾಪನೆ ಮಾಡಿದವ? ಸೊ ಏನ್ ಮಾಡಿದವ ಅಂತಂದ ಹೇಳಿದ್ರೆ ಸೆಂಟರ್ ಗಳನ್ನ ಸ್ಥಾಪನೆ ಮಾಡಿದವ. ಆ ಸೆಂಟರ್ ಹೆಸರೇನು? ಸೆಮಿ ಕಂಡಕ್ಟರ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಂತಂದೇಳಿ. ಯಾವ ಸಿಟಿ ಒಳಗಡೆ? ಒಂದು ಅಹಮದಾಬಾದ್ ಸಿಟಿ ಒಳಗಡೆ, ಇನ್ನೊಂದು ಗುವಾಹಟಿ ಒಳಗಡೆ. ಗುವಾಹಟಿ ಎಲ್ಲಿ ಬರುತ್ತಾ? ಅಸ್ಸಾಂ ಒಳಗಡೆ. ಅಹಮದಾಬಾದ್ ಎಲ್ಲಿ ಬರುತ್ತಾ? ಗುಜರಾತ್ ಒಳಗಡೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಜುಲೈ 2026ರಲ್ಲಿ ಯಾವ ರಾಜ್ಯದ ಪ್ರಸಿದ್ಧ ಓಜಾ ಜೀರಿಗೆ, ಸೊ ಒಂದು ಜೀರಿಗೆ ಹೆಸರು ಏನಂತಂದ ಹೇಳಿದ್ರೆ ಓಜಾ ಜೀರಿಗೆ ಅಂತಂದ ಹೇಳ್ತೀವಿ. ಆಮೇಲೆ ಇನ್ನೊಂದು ಓಜಾ ಸೋಂಪು, ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಓಜಾ ಸೋಂಪು ಅದ್ರ ಹೆಸರು. ಸೊ ಇವುಗಳಿಗೆ ಎರಡಿಗೂ ಏನ್ ಮಾಡಿದ ಅಂದ್ರ GI ಟ್ಯಾಗ್ ಅನ್ನ ಕೊಟ್ಟಿದ್ದಾರೆ. ಯಾವ ರಾಜ್ಯ ಅಂದ್ರ ಗುಜರಾತ್ ರಾಜ್ಯಕ್ಕೆ. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಅನ್ನ ಅಳವಡಿಸಿಕೊಂಡಂತಹ ವಿಶ್ವವಿದ್ಯಾಲಯ ಯಾವ್ದಂತಂದ ಹೇಳಿದ್ರ ಭಾರತದ ಮೊದಲ ಸರ್ಕಾರಿ AI ವಿಶ್ವವಿದ್ಯಾಲಯ ಯಾವ್ದಂದ್ರ ಕರ್ನಾಟಕದೊಳಗಡೆ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ಆಮೇಲೆ ವಿಶ್ವ ಪ್ರಸಿದ್ಧ ಜಗನ್ನಾಥ ರಥಯಾತ್ರೆ ಉತ್ಸವವನ್ನ ಆಯೋಜನೆ ಮಾಡಿದಾರ. ಜುಲೈ ಒಳಗಡೆ ನಡೆದೈತೆ. ಅದ ಎಲ್ಲಂದ್ರ ಒಡಿಸ್ಸಾದ ಪುರಿ ಒಳಗಡೆ. ಎಲ್ಲಿ ನಡೆದೈತಿ? ಒಡಿಸ್ಸಾದ ಪುರಿ ಒಳಗಡೆ ನಡೆಯುತ್ತೆ. ಇದು ಪ್ರತಿ ವರ್ಷ ನಡೆಯುವಂತ ಒಂದು ದೊಡ್ಡ ಹಬ್ಬವಾಗೈತೆ. ಈ ಪುರಿ ಜಗನ್ನಾಥ ದೇವಾಲಯವನ್ನ ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರಂತಂದ ಹೇಳಿದ್ರ ಅನಂತವರ್ಮನ್ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳಿದ್ರ ಅನಂತವರ್ಮನ್ ಚೋಳಗಂಗಾ ಅಂತಂದ ಹೇಳಿ. ಅನಂತವರ್ಮನ್ ಚೋಳಗಂಗಾ ನೆನ್ಪಿಟ್ಕೊಡ್ರಿ ಈ ಹೆಸರು. ಪುರಿ ಜಗನ್ನಾಥ ದೇವಾಲಯವನ್ನ ನಿರ್ಮಾಣ ಮಾಡಿದಂತಹ ವ್ಯಕ್ತಿ. ನೆಕ್ಸ್ಟ್ ನೋಡ್ರಿ, ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾದಂತಹ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಜುಲೈ 2026 31 ಇದ್ರೊಳಗಡೆ 31ನೇ ದಿವ್ಯ ಕಲಾ ಮೇಳವನ್ನ ಉದ್ಘಾಟನೆ ಮಾಡಿದಾರ. ಎಲ್ಲಿ ಅಂತಂದ ಹೇಳಿದ್ರ ಕೋಲ್ಕತ್ತಾದೊಳಗಡೆ. ಈ ಕೋಲ್ಕತ್ತಾ ನಗರ ಯಾವ ನದಿ ದಡದಲ್ಲಿ ಬರುತ್ತ? ಹೂಗ್ಲಿ ನದಿ ದಡದಲ್ಲಿ ಬರುತ್ತ. ಅದೊಂದು ಪಾಯಿಂಟ್. ಈ ದಿವ್ಯ ಕಲಾ ಮೇಳವನ್ನ ಉದ್ಘಾಟನೆ ಮಾಡಿದವರು ಅವರು ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು. ನೆಕ್ಸ್ಟ್ ಗಗನ್ಯಾನ್ ಮಿಷನ್. ಸೊ ಒಂದ್ ಯಾವ್ದಂತಂದ ಹೇಳಿದ್ರೆ ಇಸ್ರೋದು ಗಗನ್ಯಾನ್ ಮಿಷನ್ ಅಂತಂದ ಹೇಳಿ. ಯಾವ ಭಾಗಕ್ಕೆ ಇಸ್ರೋ 3 ನಿರ್ಣಾಯಕ ಅರ್ಹತಾ ಪರೀಕ್ಷೆಗಳನ್ನ ಪೂರ್ಣಗೊಳಿಸೈತಿ ಅಂತಂದ ಹೇಳಿ ಸಫಲವಾಗಿ. ಯಾವ್ದಂತಂದ ಹೇಳಿದ್ರ ಕ್ರ್ಯೂ ಮಾಡಲ್ ಅಂತಂದ ಹೇಳಿ. ಕ್ರ್ಯೂ ಮಾಡಲ್ ಇದು ಗಗನ್ಯಾನ್ ಮುಖಾಂತರ ಏನ್ ಮಾಡ್ತಿದಾರ ಅಂದ್ರ ಮಾನವರನ್ನ ಅಂತರಿಕ್ಷಕ್ಕೆ ಕಳಿಸ್ತಾ ಇದಾರ ಗಗನಯಾನ ಮುಖಾಂತರ. ಸೊ ಅದ್ರಲ್ಲಿ ಏನಂತಂದ ಹೇಳಿದ್ರೆ ಕ್ರ್ಯೂ ಮಾಡಲ್ ಅಂತಂದ ಹೇಳಿ. ಸೊ ಒಂದು ನೌಕೆ ಪ್ರಾಥಮಿಕ ಭಾಗ ಅಂತಂದ ಹೇಳ್ತೀವಿ. ಅದರಲ್ಲಿ 3 ಪರೀಕ್ಷೆಗಳನ್ನ ಟ್ರೈ ಮಾಡ್ತಿದಾರೆ. ಕ್ರ್ಯೂ ಮಾಡಲ್ ಆಪರೇಟಿಂಗ್ ಸಿಸ್ಟಮ್, ಅಂಬಿಲಿಕಲ್ ಸಪರೇಷನ್ ಮೆಕ್ಯಾನಿಸಮ್, ಆಮೇಲೆ ಅಫೆಕ್ಸ್ ಕವರ್ ಸಪರೇಷನ್ ಅಂತಂದ ಹೇಳಿ. ಇದನ್ನೆಲ್ಲ ಏನ್ ಕೇಳಂಗಿಲ್ಲ, ಜಸ್ಟ್ ಗಗನ್ಯಾನ್ ಮಿಷನ್ ಅಂತಂದ ಹೇಳಿ ಕೇಳ್ತಾರ ಅಷ್ಟೇ. ನೋಡ್ರಿ, ಈ ಗಗನ್ಯಾನ್ ಮಿಷನ್ ಮುಖಾಂತರ ಯಾರ್ಯಾರು ಹೋಗ್ತಿದಾರ ಅಂತಂದ ಹೇಳಿದ್ರೆ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ಅಂತಂದ ಹೇಳಿ. ಯಾರು? ಪ್ರಶಾಂತ್ ಬಾಲಕೃಷ್ಣನ್ ಅಂತಂದ ಹೇಳಿ. ಆಮೇಲೆ ಇನ್ನೊಬ್ರು ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ಅಂತಂದ ಹೇಳಿ. ನೆಕ್ಸ್ಟ್ ವಿಂಗ್ ಕಮಾಂಡರ್ ಇನ್ನೊಬ್ರು ಯಾರಂತಂದ ಹೇಳಿದ್ರ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ. ಈ 4 ಜನ ಏನಂತಂದ್ರ ಗಗನ್ಯಾನ್ ಮಿಷನ್ ಒಳಗಡೆ ಹೋಗಾರಿದಾರ. ಈ ಹೆಸರುಗಳನ್ನ ನೆನ್ಪಿಟ್ಕೊಳ್ರಿ, ಕೇಳೋ ಚಾನ್ಸಸ್ ಇರುತ್ತ. ನೆಕ್ಸ್ಟ್ ಜುಲೈ 2026ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ನೂತನವಾಗಿ ರಚಿಸಲಾದ ಆಡಳಿತ ಪರಾಮರ್ಶೆ ಸಮಿತಿಯ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂದ್ರ ದೇವಾಜಿತ್ ಸೈಕಿಯಾ ಅಂತಂದೇಳಿ. ನೋಡ್ರಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಮಂಡಳಿ ಅವರು ಆಡಳಿತ ಪರಾಮರ್ಶೆ ಸಮಿತಿಯನ್ನ ರಚನೆ ಮಾಡಿದ್ರೆ ಅದರ ಅಧ್ಯಕ್ಷ ದೇವಾಜಿತ್ ಸೈಕಿಯಾ. ನೆಕ್ಸ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಮಾಡಿದಾರೆ ಅಂದ್ರ ನಮೋ ಗ್ರೀನ್ ರೈಲ್ ಅಂತಂದ ಹೇಳಿ ಏನ್ ಮಾಡಿದಾರ, ನಮೋ ಗ್ರೀನ್ ರೈಲ್ ಎಂಬ ಹೆಸರಿನ
ಭಾರತದ ಮೊದಲ ಹೈಡ್ರೋಜನ್ ರೈಲನ್ನ ಯೂಸ್ ಮಾಡ್ತಿದಾರ. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಏನಿಲ್ಲ, ಹೈಡ್ರೋಜನ್ ರೈಲನ್ನ ಯೂಸ್ ಮಾಡ್ತಿದಾರ. ಅದೆಲ್ಲ ಅಂದ್ರೆ ಜಿಂದ್ ಒಳಗಡೆ, ಹರಿಯಾಣ ಜಿಂದ್ ಒಳಗಡೆ ಏನ್ ಮಾಡಿದಾರ ಅಂದ್ರೆ ಇದನ್ನ ಉದ್ಘಾಟನೆ ಮಾಡಿದಾರ. ನೆನ್ಪಿಟ್ಕೊಳ್ರಿ, ಟೋಟಲ್ ಆಗಿ 89 ಕಿಲೋಮೀಟರ್ ಉದ್ದದ್ದೈತೆ. ಇಷ್ಟೊಂದೆಲ್ಲ ಡೀಟೇಲ್ಸ್ ಏನು ಬೇಡ. ಸೊ ಇದನ್ನ ಹೈಡ್ರೋಜನ್ ಅನ್ನ ಯೂಸ್ ಮಾಡ್ಕೊಂಡು ರೈಲ್ಗಳನ್ನ ಯೂಸ್ ಮಾಡ್ಕೋತಿರುವಂತಹ ದೇಶಗಳು ಯಾವ್ದು ಅಂದ್ರೆ ಫಸ್ಟ್ ಒಂದು ಜರ್ಮನಿ, ನೆಕ್ಸ್ಟ್ ಚೀನಾ, ಜಪಾನ್, ಅಮೆರಿಕ. ಇವಾಗ ನಮ್ ಇಂಡಿಯಾದವರು ಕೂಡ ಏನಂದ್ರೆ ಹೈಡ್ರೋಜನ್ ಅನ್ನ ಯೂಸ್ ಮಾಡ್ತಿದ್ದಾರೆ ಆಸ್ ಅ ಫ್ಯೂಯಲ್ ಆಗಿ. ಅದಾದ ನಂತರ ಇನ್ನೊಂದ್ ನೆನ್ಪಿಟ್ಕೊಳ್ರಿ, ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಎಲ್ಲ ಐತಂದ್ರೆ ಚೆನ್ನೈ ಒಳಗಡೆ ಐತೆ. ಸೊ ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಎಲ್ಲ ಐತಂದ್ರೆ ಚೆನ್ನೈ ಒಳಗಡೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿನ ಅಂತ ಹೇಳಿ ಯಾವಾಗ ಆಚರಣೆ ಮಾಡ್ತಾರಂದ್ರ 18 ಜುಲೈಯನ್ನ. 18 ಜುಲೈಯನ್ನ ನೆಲ್ಸನ್ ಮಂಡೇಲಾ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರ. ಇದ್ರದ್ದು ಥೀಮ್ ಏನಂತಂದ್ರೆ ಬಡತನ ಮತ್ತು ಅಸಮಾನತೆಯನ್ನ ಎದುರಿಸುವುದು ಇಂದಿಗೂ ನಮ್ಮ ಕೈಯಲ್ಲಿ ಐತಿ ಅಂತ ಹೇಳ್ಬಿಟ್ಟು ಅದ್ರದ್ದು ಥೀಮ್. ನೆಕ್ಸ್ಟ್ ನೋಡ್ರಿ, ಜುಲೈ 2026ರಲ್ಲಿ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ ಅಂತಂದ ಹೇಳಿ HX20 ಅನ್ನೋ ಒಂದು ಕಂಪನಿ ಸ್ಪೇಸ್ ಟೆಕ್ ಅಂತಂದ ಹೇಳಿ ಅದು ತನ್ನ 2ನೇ ಉಪಗ್ರಹವನ್ನ, ಯಾವುದು ಕೋಯೋ ಅಂತಂದ ಹೇಳಿ, ಅದ್ರದ್ದು 2ನೇ ಉಪಗ್ರಹ ಯಾವುದು ಕೋಯೋ ಅಂತಂದ ಹೇಳ್ಬಿಟ್ಟು ಅದನ್ನ ಏನ್ ಮಾಡಿದ ಅಂದ್ರ ಉಡಾವಣೆ ಮಾಡಿದಾರ. ಆ ರಾಕೆಟ್ ಯಾವುದು ಅಂತಂದ ಹೇಳಿ, ಯಾವ್ದಂತಂದ್ರೆ ಟ್ರಾನ್ಸ್ಪೋರ್ಟರ್ 17 ಮುಖಾಂತರ. ಯಾವ್ದ್ರ ಮುಖಾಂತರ? ಟ್ರಾನ್ಸ್ಪೋರ್ಟರ್ 17 ಮುಖಾಂತರ ಇದು ಮಾಡಿದಾರ. ಆಮೇಲೆ ಇದು ನೋಡ್ರಿ, ಇದ್ರದ್ದು HX20 ಏನ್ 20 ಐತಲ್ಲ, HX20 ಅಂತಂದ ಹೇಳಿ ಅಥವಾ HX20 ಅಂತಂದ ಹೇಳಿ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ತ್ರಿವೇಂದ್ರಂ ಒಳಗಡೆ ಐತೆ. ಆಮೇಲೆ ಉಡಾವಣಾ ವಾಹನ ಯಾವ್ದು ಯೂಸ್ ಮಾಡಿದಾರ? ಫಾಲ್ಕನ್ 9. ನೆಕ್ಸ್ಟ್ ನೋಡ್ರಿ, ಅವ್ ಅಷ್ಟೊಂದೆಲ್ಲ ಡೀಟೇಲ್ ಆಗಿ ನೆನ್ಪಿಟ್ಕೊಡ್ರಿ, ಲೈಟ್ ಆಗಿ ನೆನ್ಪಿಟ್ಕೊಡ್ರಿ ಅಷ್ಟ. ಅದಾದ ನಂತರ ಕೊಬ್ಬಾರೋಯಿಡು. ನೆಕ್ಸ್ಟ್ ನೋಡ್ರಿ, ಕೊಬ್ಬಾರೋಯಿಡು ಅಂತಂದ್ರೆ ರಸಗೊಬ್ಬರ ಕ್ಷೇತ್ರದಲ್ಲಿ ದೇಶೀಯ ಉತ್ಪಾದನೆಯನ್ನ ಉತ್ತೇಜನ ಮಾಡೋಕೆ, ಆಮೇಲೆ ಆಮದು ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡ್ಕೊಳಕ್ಕೆ, ಅಂದ್ರೆ ಬೇರೆ ದೇಶದಿಂದ ಏನ್ ಬರುತ್ತಲ್ಲ ರಸಗೊಬ್ಬರ, ಅದನ್ನ ಕಮ್ಮಿ ಮಾಡ್ಕೊಳಕ್ಕೆ 2026 ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷದೊಳಗಡೆ ಒಂದು ಕೇಂದ್ರ ಸಚಿವ ಸಂಪುಟ ಸಭೆ ಏನ್ ಮಾಡೈತೆ ಅಂದ್ರೆ ಹೊಸ ನೀತಿಯನ್ನ ಜಾರಿಗೆ ತಗೊಂಡ್ ಬಂದೈತೆ. ಆ ನೀತಿ ಯಾವ್ದಂದ್ರ NIP ನೀತಿ ಅಂತಂದ ಹೇಳ್ತೀವಿ, ರಾಷ್ಟ್ರೀಯ ಯೂರಿಯಾ ಹೂಡಿಕೆ ನೀತಿ. ಯಾವುದು? ರಾಷ್ಟ್ರೀಯ ಯೂರಿಯಾ ಹೂಡಿಕೆ ನೀತಿ 2026. ರೀಸನ್ ಏನಂತಂದ್ ಹೇಳಿದ್ರೆ ನೋಡ್ರಿ, ಇವಾಗ ಯಾವ್ದಾದ್ರು ರಸಗೊಬ್ಬರಗಳನ್ನ ನೀವು ತಯಾರು ಮಾಡ್ಬೇಕಂದ್ರೆ NPK ಯೂಸ್ ಮಾಡ್ತೀವಿ. ಒಂದ್ ಯಾವ್ದು ನೈಟ್ರೋಜನ್, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಫಾಸ್ಫರಸ್, ಇನ್ನೊಂದು ಪೊಟ್ಯಾಷಿಯಂ. ಈ 3 ವಸ್ತುಗಳನ್ನ ಯೂಸ್ ಮಾಡ್ತೀವಿ. ಆಮೇಲೆ ಯೂರಿಯಾ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್, ತ್ರಿಭಾಷಾ ನೀತಿಯನ್ನ 9ನೇ ತರಗತಿಯ ಬದಲಿಗೆ ಯಾವ ತರಗತಿಯಿಂದ ಜಾರಿಗೆ ತರಲು ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ CBSE ಅವರು ಸುಪ್ರೀಂ ಕೋರ್ಟ್ಗೆ ಸಲಹೆ ನೀಡಿದಾರೆ ಅಂತಂದೇಳಿ. ಯಾವಾಗ ಅಂತಂದ್ರೆ 5ನೇ ತರಗತಿ ಅಥವಾ 6ನೇ ತರಗತಿ. ಅಂದ್ರೆ ನಮ್ಗೆ ಏನಂತಂದ್ರೆ ತ್ರಿಭಾಷಾ ನೀತಿ, ನಮ್ಗೆಲ್ಲ 8th ಬರುತ್ತಲ್ಲ ಹಿಂದಿ. ನಮ್ ಕರ್ನಾಟಕದೊಳಗಡೆ ಹಿಂದಿ 8th ಸ್ಟಾರ್ಟ್ ಆಗತ್ತೆ, ಹಿಂದಿ, ಇಂಗ್ಲಿಷ್, ಆಮೇಲೆ ಕನ್ನಡ ಅಂತಂದೇಳಿ. ಈ ಹಿಂದಿಯನ್ನ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಅಂತಂದ ಹೇಳಿ 5ನೇ ತನಕ ಸ್ಟಾರ್ಟ್ ಮಾಡ್ಬೇಕು ಅಂತಂದೇಳಿ, ಅದು ಒಂದು ಗುಡ್. ಓಕೆ, ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ನ್ಯಾಟೋ ಶೃಂಗಸಭೆ ನಡೆದೈತೆ. 36ನೇ ಆವೃತ್ತಿಯ ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆದೈತೆ ಅಂದ್ರ ಟರ್ಕಿ ದೇಶದ ಅಂಕಾರ ಒಳಗಡೆ. ಎಲ್ಲಿ ನಡೆದೈತಿ? ಟರ್ಕಿ ದೇಶದ ಅಂಕಾರ ಒಳಗಡೆ ನಡೆದೈತೆ. ಆಮೇಲೆ ನ್ಯಾಟೋ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆಫ್ ಆರ್ಗನೈಸೇಷನ್ ಅಂತಂದ್ ಹೇಳ್ತೀವಿ, ಉತ್ತರ ಅಟ್ಲಾಂಟಿಕ ಒಪ್ಪಂದ ಸಂಸ್ಥೆ. ಇದ್ರದ್ದು ಕೇಂದ್ರ ಕಚೇರಿ ಎಲ್ಲಿ ಐತೆ ಅಂದ್ರ ಬೆಲ್ಜಿಯಂ ದೇಶದ ಬ್ರಸೆಲ್ಸ್ ಒಳಗಡೆ ಐತೆ. ಬೆಲ್ಜಿಯಂ ದೇಶದ ಬ್ರಸೆಲ್ಸ್ ಒಳಗಡೆ. ಈ ನ್ಯಾಟೋದ ಸದಸ್ಯ ನಮ್ ದೇಶ ಅಲ್ಲ, ನಮ್ ದೇಶದವ್ರು ಇದ್ರ ಸದಸ್ಯ ಅಲ್ಲ. ನೆನ್ಪು ಒಬ್ಬೊಬ್ರು ಅಂತಾರ ನ್ಯಾಟೋದು ನಮ್ದರೋಕೆ ಏನ್ ಸಂಬಂಧ ಐತಾನೆ, ಏನು ಸಂಬಂಧ ಇಲ್ಲ. ಜುಲೈ 2026ರಲ್ಲಿ ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣೆಯು GSI ಅಂತಂದ್ ಹೇಳ್ತೀವಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಯಾವ ರಾಜ್ಯ ಅಥವಾ ಜಿಲ್ಲೆಯಲ್ಲಿ ತೋರಿಯಂ ಹೊಂದಿರೋದನ್ನ ಕಂಡಿಡಿದೈತೆ. ರೀಸೆಂಟ್ ಆಗಿ ನಮ್ ಕರ್ನಾಟಕದೊಳಗಡೆ ಕಂಡುಹಿಡಿದಾರ ತೋರಿಯಂ ನಿಕ್ಷೇಪವನ್ನ. ಅದು ಚಾಮರಾಜನಗರದೊಳಗಡೆ, ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಒಳಗಡೆ ಕಂಡುಹಿಡಿದಿದ್ದಾರೆ. ತೋರಿಯಂ ಐತೆ. ಯಾಕೆ? ಈಗ ನೋಡ್ರಿ, ಇವಾಗ ಅಣುಸ್ಥಾವರಗಳಲ್ಲಿ ಏನ್ ಯೂಸ್ ಮಾಡ್ತಾ ಇದಾರೆ? ಯುರೇನಿಯಂ ಅನ್ನ ಯೂಸ್ ಮಾಡ್ತಿದಾರ. ಒಂದೊಂದ್ ಕಡೆ ಏನಂತಂದ ಹೇಳಿದ್ರೆ ಪ್ಲೂಟೋನಿಯಂ ಯೂಸ್ ಮಾಡ್ತಿದಾರ, ಯುರೇನಿಯಂ, ಪ್ಲೂಟೋನಿಯಂ ಅನ್ನ. ಇದ್ರ ಬದಲಾಗಿ ಏನಂತಂದ ಹೇಳಿದ್ರೆ ಈಗ ತೋರಿಯಂ ಅನ್ನ ಯೂಸ್ ಮಾಡ್ಬೋದು. ಬಟ್ ಅದ್ರ ಅತಿ ಹೆಚ್ಚು ಎಲ್ಲಿ ಸಿಗತ್ತಂದ್ರೆ ಕೇರಳದೊಳಗಡೆ ಸಿಗತ್ತೆ. ತೋರಿಯಂ ಅತಿ ಹೆಚ್ಚು ಎಲ್ಲಿ ಸಿಗತ್ತ? ಕೇರಳದೊಳಗಡೆ ಸಿಗತ್ತೆ. ಇವನ್ ನಮ್ ಕರ್ನಾಟಕದಲ್ಲಿ ಸಿಗ್ತಾ ಐತೆ, ಇಲ್ಲಿ ಚಾಮರಾಜನಗರ್ ಜಿಲ್ಲೆ ಒಳಗಡೆ. ನೆಕ್ಸ್ಟ್, ಪ್ರಸಿದ್ಧ ಹಿನ್ನೆಲೆ ಗಾಯಕಿಯಾದಂತಹ S ಜಾನಕಿ ಅವರು ಜುಲೈ 2026ರಲ್ಲಿ ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. S ಜಾನಕಿ
ಸೊ ಅವರು ಯಾವ ಜನಪ್ರಿಯ ಹೆಸರಿಂದ ಕರೆಯಲ್ಪಡ್ತಿದ್ರು ಅಂತಂದೇಳಿ. ಸೊ ಅವ್ರನ್ನ ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಂದ್ ಹೇಳಿ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಂದೇಳಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ಕಿವಿ ಹಣ್ಣು ಬರುತ್ತಲ್ಲ, ಕಿವಿ ಫ್ರೂಟ್. ಸೊ ಕಿವಿ ಹಣ್ಣಿನ ಕ್ರಿಯಾ ಯೋಜನೆ ಅಂತಂದೇಳಿ, ಕಿವಿ ಫ್ರೂಟ್ ಆಕ್ಷನ್ ಪ್ಲಾನ್ ಅಂತಂದೇಳಿ, ಇದನ್ನ ಭಾರತ ಮತ್ತು ನ್ಯೂಜಿಲೆಂಡ್ ಈ ಎರಡೂ ದೇಶಗಳು ಏನ್ ಮಾಡಿದಾವ ಅಂತಂದ ಹೇಳಿದ್ರ ಒಂದು ಸೆಂಟರ್ ಅನ್ನ ಸ್ಥಾಪನೆ ಮಾಡೋಕೆ ಟ್ರೈ ಮಾಡ್ತಿದಾವ. ಅದು 2 ರಾಜ್ಯಗಳಲ್ಲಿ. ಯಾವ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡ್ತಿದಾವ ಸೆಂಟರ್ ಓಪನ್ ಮಾಡಕ? ಒಂದು ನಾಗಾಲ್ಯಾಂಡ್ ಅಲ್ಲಿ, ಇನ್ನೊಂದು ಉತ್ತರಾಖಂಡ್ ಒಳಗಡೆ. ನಾಗಾಲ್ಯಾಂಡ್ ಮತ್ತು ಉತ್ತರಾಖಂಡದೊಳಗಡೆ ಕಿವಿ ಫ್ರೂಟ್ ಆಕ್ಷನ್ ಪ್ಲಾನ್ ಪ್ರಕಾರ 2 ಸೆಂಟರ್ ಆಫ್ ಎಕ್ಸಲೆನ್ಸ್ ಗಳನ್ನ ಸ್ಥಾಪನೆ ಮಾಡ್ಬೇಕು ಅಂತಂದ ಹೇಳಿ. ಯಾವ್ಯಾವ ದೇಶಗಳು? ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಅವರು. ನೆಕ್ಸ್ಟ್ ನೋಡ್ರಿ, PM ಪ್ರಧಾನ ಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತಂದೇಳಿ ಒಂದು ಯೋಜನೆ ಹೆಸರು ಪ್ರಧಾನ ಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತಂದೇಳಿ. ಈ ಅಡಿ ಒಳಗಡೆ ಭಾರತದ ರಾಷ್ಟ್ರೀಯ ರೂಫ್ ಟಾಪ್ ಸೌರ ಕಾರ್ಯಕ್ರಮಕ್ಕಾಗಿ, ಅಂದ್ರೆ ಇವಾಗ ನೋಡಿ ರೂಫ್ ಟಾಪ್ ಅಂತಂದ ಹೇಳಿದ್ರೆ ನಮ್ಮ ಮನಿ ಮೇಲ್ಗಡೆ ಸೌರ ಫಲಕಗಳನ್ನೆಲ್ಲ ಕೂಡಿಸ್ತಾರಲ್ಲ, ಅದಕ್ಕೋಸ್ಕರ ವಿಶ್ವ ಬ್ಯಾಂಕ್ ನಿಂದ ಎಷ್ಟು ಆರ್ಥಿಕ ನೆರವನ್ನ ಕೋರ್ತಾ ಇದಾರ? ಎಷ್ಟಂತಂದ್ರೆ $890 ಮಿಲಿಯನ್ ಅನ್ನ $890 ಮಿಲಿಯನ್ ಅನ್ನ ಏನ್ ಮಾಡ್ತಿದಾರ ಅಂತಂದ್ರೆ ಆರ್ಥಿಕ ನೆರವನ್ನ ಕೊಡ್ತಾ ಇದಾರ. ನೆಕ್ಸ್ಟ್ ಜುಲೈ 2026ರಲ್ಲಿ ಲಾಂಗ್ ಚಾರ್ಮ್ 10B ರಾಕೆಟ್ ಬಳಸಿ ಮೊದಲ ಬಾರಿಗೆ ಸಮುದ್ರದೊಳಗ ರಾಕೆಟ್ ಬೂಸ್ಟರ್ ಅನ್ನ ಸುರಕ್ಷಿತವಾಗಿ ಇಳಿಸುವ ಪರೀಕ್ಷೆಯನ್ನ ಮಾಡಿದಾರ. ಅಂದ್ರೆ ಏನ್ ಮಾಡ್ತಿದಾರ ಅಂತಂದ ಹೇಳಿದ್ರೆ, ಇವಾಗ ಒಂದ್ಸರಿ ರಾಕೆಟ್ ಅನ್ನ ಹಾರಿಸ್ಬಿಟ್ರ ಅಂತಂದ ಹೇಳಿದ್ರೆ ಅದು ವೇಸ್ಟ್ ಆಗತ್ತೆ, ಅದನ್ನ ರೀಯೂಸ್ ಮಾಡ್ಕೊಳಕ್ ಬರಂಗಿಲ್ಲ. ಎಲ್ಲಾ ದೇಶಗಳು ಏನ್ ಮಾಡ್ತಿದಾವ ಅಂದ್ರೆ ಒಂದ್ಸರಿ ಹಾರಿಸ್ಬಿಟ್ಟಂತ ರಾಕೆಟ್ ಉಪಗ್ರಹಗಳನ್ನ ಬಿಟ್ಬಿಟ್ಟು ಮತ್ ರಿಟರ್ನ್ ಅದ ಬರ್ಬೇಕು. ಸೊ ಇದನ್ನ ಚೆಕ್ ಮಾಡ್ತಾ ಇದಾರೆ. ಈಗ ರೀಸೆಂಟ್ ಆಗಿ ಇದ್ ನೋಡ್ರಿ, ಲಾಂಗ್ ಮಾರ್ಚ್ 10B ಅನ್ನೋದನ್ನ ಯಾರು ಚೆಕ್ ಮಾಡಿದಾರೆ? ಚೀನಾದವ್ರು ಚೆಕ್ ಮಾಡ್ತಿದಾರ. ಅದೇ ತರ ನೋಡ್ರಿ, ಫಾರ್ಚೂನ್ ಇಂಡಿಯಾ 100 ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯೊಳಗಡೆ ಅಗ್ರಸ್ಥಾನದಲ್ಲಿ ಯಾರಿದಾರ ಅಂದ್ರ ನೀತಾ ಅಂಬಾನಿ. ಸೊ ಯಾರಿದಾರ? ನೀತಾ ಅಂಬಾನಿ ಇದಾರ. ಸೆಕೆಂಡ್ ಯಾರು? ರೋಶ್ನಿ ನಡಾರ್. ಥರ್ಡ್ ಯಾರು ಅಂತಂದ್ರೆ ರೆಡ್ಡಿ ಸಹೋದರಿಯರು. ಇದೇನು ರೆಡ್ಡಿ ಸಹೋದರಿಯರು? ಇದು ಬ್ಯಾಡ್ ನಮಗ್, ಫಸ್ಟ್ ಮತ್ ಸೆಕೆಂಡ್ ಸಾಕು. ನೆಕ್ಸ್ಟ್, ಇಂಗ್ಲೆಂಡಿನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದೊಳಗಡೆ ಟೆಸ್ಟ್ ಶತಕವನ್ನ ಸಿಡಿಸಿದಂತಹ ವಿಶ್ವದ ಮೊದಲ ಮಹಿಳಾ ಕ್ರಿಕೆಟ್ ಪಟು ಯಾರು? ಸೊ ಮಹಿಳೆಯರೊಳಗಡೆ ಫಸ್ಟ್ ಟೈಮು ಅದು ಟೆಸ್ಟ್ ದೊಳಗಡೆ ಶತಕ ಬಾರಿಸಿದಂತವ್ರು ಯಸ್ತಿಕಾ ಭಾಟಿಯಾ. ನಮ್ಮ ಇಂಡಿಯಾದವರು ಯಸ್ತಿಕಾ ಭಾಟಿಯಾ. ನೆಕ್ಸ್ಟ್, ಸೈಬರ್ ಅಪರಾಧಗಳನ್ನ ತಡೆಯಲು ಜುಲೈ 2026ರಲ್ಲಿ ಆಪರೇಷನ್ ಸೈ ವಜ್ರ ಅಂತಂದೇಳಿ ಆಪರೇಷನ್ ಸೈ ವಜ್ರ ಅನ್ನೋ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಾರ. ಯಾವ ಪೊಲೀಸ್ ಇಲಾಖೆ? ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆ ಅವರು ಆಪರೇಷನ್ ಸೈ ವಜ್ರ. ನೋಡ್ರಿ, ಈ ಸೈಬರ್ ಅಪರಾಧಗಳಲ್ಲಿ ಯಾವ ರಾಜ್ಯ ಫಸ್ಟ್ ಐತೆ? ತೆಲಂಗಾಣ ರಾಜ್ಯ ಏನಂದ್ರ ಫಸ್ಟ್ ಪ್ಲೇಸ್ ಅಲ್ಲಿ ಐತೆ ಸೈಬರ್ ಅಪರಾಧಗಳಲ್ಲಿ. ನೆಕ್ಸ್ಟ್, ವಿಶ್ವ ಯುವ ಕೌಶಲ್ಯ ದಿನ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಜುಲೈ 15 ಏನಂತಂದ ಹೇಳಿ ವಿಶ್ವ ಕೌಶಲ್ಯ ದಿನ ಅಂತಂದ ಹೇಳಿ. ಇದ್ರ ಧ್ಯೇಯ ವಾಕ್ಯ ಥೀಮ್ ಏನಂದ್ರ ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು, ಸ್ಕಿಲ್ಸ್ ಫಾರ್ ಶೇರ್ಡ್ ಫ್ಯೂಚರ್ ಅಂತಂದ ಹೇಳಿ. ನೆಕ್ಸ್ಟ್, 2026ರ ಮಹಿಳಾ T20 ವಿಶ್ವಕಪ್ ಬಗ್ಗೆ ಇದನ್ನ ಯಾರು ಗೆದ್ದಿದಾರ ಅಂದ್ರ ಆಸ್ಟ್ರೇಲಿಯಾದವ್ರು ಗೆದ್ದಿದಾರ. ಅದಾದ ನಂತರ ಇಲ್ಲಿವರೆಗೂ ಆಸ್ಟ್ರೇಲಿಯಾ ಎಷ್ಟು ಟ್ರೋಫಿಯನ್ನ ಗೆದ್ದೈತೆ? 7 ಟ್ರೋಫಿಯನ್ನ ಗೆದ್ದೈತೆ. 2010, 12, 14, 18, 20, 23 ಮತ್ ಇವಾಗ 2026 ಒಳಗೆ ಟೋಟಲಿ 7 ಬಾರಿ. ಆಮೇಲೆ ಕ್ಯಾಪ್ಟನ್ ಯಾರಂತಂದ ಹೇಳಿದ್ರೆ ಸೋಫಿ ಮೋಲಿನಾಕ್ಸ್. ಆಮೇಲೆ ನೋಡ್ರಿ, ರನ್ನರ್ ಆಫ್ ಯಾರಂತಂದ ಹೇಳಿದ್ರೆ ಇಂಗ್ಲೆಂಡ್ ಟೀಮ್ ಜೊತೆಗೆ. ನಮ್ ಇಂಡಿಯಾದವರೆಲ್ಲ ಹೊರಗ್ ಬಂದ್ರನಾಗ ಬಂದಿರಬಹುದು ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಸರಣಿ ಶ್ರೇಷ್ಠ ಯಾರಂತಂದ ಹೇಳಿದ್ರ ಬೆತ್ ಮೋನಿ ಅಂತಂದೇಳಿ. ಯಾರು? ಬೆತ್ ಮೋನಿ, ಆಸ್ಟ್ರೇಲಿಯಾದವರು. ಅತಿ ಹೆಚ್ಚು ರನ್ನ ಯಾರು ಗಳಿಸಿದಾರ? ನ್ಯಾಟ್ ಸಿವರ್ ಬ್ರಂಟ್ ಅಂತಂದ ಹೇಳಿ. ಇವೆಲ್ಲ ಏನ್ ಬೇಡ, ಅದನ್ನೇನ್ ಕೇಳಂಗಿಲ್ಲ. ನೆಕ್ಸ್ಟ್, 2026ರ ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ ಒಳಗಡೆ 2026ರ ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ ಒಳಗಡೆ ಭಾರತದ ಸ್ಥಾನ ಎಷ್ಟೈತೆ ಅಂದ್ರ 125ನೇ ಸ್ಥಾನ ಐತೆ. 125. ಫಸ್ಟ್ ಯಾವ್ದು? ಸ್ವೀಡನ್ ದೇಶ. ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡ್. ಥರ್ಡ್ ಫಿನ್ಲ್ಯಾಂಡ್. ಯಾವಾಗ್ಲೂ ಇವೇ ಇರ್ತಾವ, ಯಾವ್ದಾದ್ರು ಒಂದು. ಸ್ವೀಡನ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್. ಇದನ್ನ ಬಿಡುಗಡೆ ಮಾಡಿದಂತಹ ಸಂಸ್ಥೆ ಯಾವ್ದಂತಂದ್ರೆ ಗ್ಲೋಬಲ್ ಸಿಟಿಜನ್ ಸೊಲ್ಯೂಷನ್ಸ್ ಅವರು. ಯಾರು? ಗ್ಲೋಬಲ್ ಸಿಟಿಜನ್ ಸೊಲ್ಯೂಷನ್ಸ್ ಅವರು ಇದನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಬಿಡುಗಡೆ ಮಾಡ್ತಾರ. ಆಮೇಲೆ ಇಲ್ಲಿ ತುಂಬಾ ಡಿಫರೆಂಟ್ ಆಗೈತೆ.
ಪಾಸ್ಪೋರ್ಟ್ ಗೋಸ್ಕರ ಒಂದು ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ ಇವಾಗ ಬಂದೈತೆ, ಇನ್ನೊಂದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತಂದ ಹೇಳಿ ಸಪರೇಟ್ ಐತೆ, ಅದು ಬೇರೆ, ಅದನ್ನ ಬೇರೆ ಇನ್ನೊಂದ್ರಲ್ಲಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ 2026 ಜುಲೈ ಒಳಗಡೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಪ್ರಕಾರ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ಅಂತಂದ ಹೇಳ್ತೀವಿ, ಇದ್ರ ಪ್ರಕಾರ ಅದರದ್ದು ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದಾರ ಅಂದ್ರ ಅಮಿತ್ ಗರ್ಗ್ ಅಂತಂದ ಹೇಳಿ. ಯಾರು ಆಯ್ಕೆ ಆಗಿದಾರ? ಅಮಿತ್ ಗರ್ಗ್, ಅಪರಾಧ ದಾಖಲೆಗಳ ಬ್ಯೂರೋ. ನೆಕ್ಸ್ಟ್ ನವೆಂಬರ್ 2026 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೆಯೋದವ. ಯಾವಾಗ? ನವೆಂಬರ್ 2026 ಒಳಗಡೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೆಯೋದವ. ಎಲ್ಲಿ ನಡೆಯೋದವ ಅಂದ್ರ ತೆಲಂಗಾಣ ರಾಜ್ಯದೊಳಗಡೆ. ಎಲ್ಲಿ? ತೆಲಂಗಾಣ ರಾಜ್ಯದೊಳಗಡೆ. ಸೊ 7ನೇ ಆವೃತ್ತಿಯಲ್ಲಿ ನಡೆದೈತಿ. ಮೇ 2025 ಬಿಹಾರ್ ಒಳಗಡೆ ನಡೆದೈತೆ. ಸೊ ಅದ್ರೊಳಗಡೆ ಅತಿ ಹೆಚ್ಚು ಪದಕಗಳನ್ನ ಗೆದ್ದಂತ ರಾಜ್ಯ ಯಾವ್ದಂದ್ರ ಮಹಾರಾಷ್ಟ್ರ. ಸೊ ಇದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಬಿಹಾರದಾಗ ನಡೆದೈತೆ. ಅತಿ ಹೆಚ್ಚು ಪದಕಗಳನ್ನ ಗೆದ್ದಂತ ರಾಜ್ಯ ಮಹಾರಾಷ್ಟ್ರ. ನೆಕ್ಸ್ಟ್ ಜುಲೈ 2026 ಭಾರತದ 98ನೇ ಗ್ರ್ಯಾಂಡ್ ಚೆಸ್ ಮಾಸ್ಟರ್ ಯಾರಾಗಿದ್ದಾರೆ ಅಂದ್ರೆ ಎಸ್ ಅಶ್ವಿತ್. ಇದೇನ್ ಹಬ್ಬ ಮಾಡದಂಗ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ 2-3 ತಿಂಗಳಾಯ್ತು ಬರೀ ಇವ್ರು ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗ್ತಿದಾರೆ. ಯಾರು ಆಗ್ತಿದಾರೆ, ಏನ್ ಆಗ್ತಿದಾರೆ, ಹೆಂಗ್ ಕಂಡು ಹಿಡಿದಿದ್ನೆಲ್ಲ ಬಿಡ್ರಿ ಇವ್ರನ್ನ. ಚೆಸ್ ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲಾರನ್ನು ಬಿಟ್ಬಿಡ್ರಿ ಇವ್ರು, ಬೇಡನೇ ಬೇಡ. ನೆಕ್ಸ್ಟ್ ಶಿಕ್ಷಕರಿಗಾಗಿ ಗುರು ದಕ್ಷಿಣಾ ಮುಖ್ಯಮಂತ್ರಿ ನೋಡ್ರಿ, ಒಂದು ಇದು ಯೋಜನೆ ಗುರು ದಕ್ಷಿಣಾ ಮುಖ್ಯಮಂತ್ರಿ ನಗದು ರಹಿತ ವೈದ್ಯಕೀಯ ಯೋಜನೆ ಅಂತಂದೇಳಿ ಸ್ಟಾರ್ಟ್ ಮಾಡಿದಾರ. ಅಂದ್ರೆ ಗುರು ದಕ್ಷಿಣ ಅಂತಂದ ಹೇಳ್ಬಿಟ್ಟು ಒಂದು ಅಂದ್ರೆ ಶಿಕ್ಷಕರಿಗೋಸ್ಕರ ಹೆಲ್ತ್ ಚೆಕಪ್, ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು. ಅದು ಯಾವ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ. ಅದೇ ತರ ನೆಕ್ಸ್ಟ್ ನೋಡ್ರಿ, ಪುರುಷರ ಶಾರ್ಟ್ ಪುಟ್ F57 ವಿಭಾಗದ ಪ್ರಕಾರ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಶ್ರೇಯಾಂಕದೊಳಗಡೆ ಅಗ್ರಸ್ಥಾನ ಪಡೆದಂತಹ ಹೊಕಾಟೋ ಹೊಟೆಜ್ ಹೆಸರೇನ್ ನೋಡ್ರು, ಹೊಕಾಟಾ ಹೊಟೆಜೋಯೋ ಸೇಮಾ ಅಂತಂದೇಳಿ. ಇವರು ಯಾವ ಭಾರತೀಯ ರಾಜ್ಯದವರು? ನಾಗಾಲ್ಯಾಂಡ್ದವರು. ಸಣ್ಣ ಹೆಸರು ಇಟ್ಕೋಬೇಕಲ್ಲ. ಹೊಕಾಟೋ ಹೊಟೋಜೋ ಸೇಮಾ, ಇವರು ನಾಗಾಲ್ಯಾಂಡ್ದವ್ರು ಅಂತ ನೋಡ್ರಿ. ಪುರುಷರ ಶಾರ್ಟ್ ಪುಟ್ ಅಥ್ಲೆಟಿಕ್ ಶ್ರೇಯಾಂಕದೊಳಗಡೆ ಅಗ್ರಸ್ಥಾನದಲ್ಲಿದ್ದಾರೆ ಇವಾಗ. ನೆಕ್ಸ್ಟ್ ನೋಡ್ರಿ, 20 ಲಕ್ಷ ಸಣ್ಣ ಮತ್ತು ಅಂಚಿನ ರೈತರಿಗೆ ಅನುಕೂಲವಾಗುವಂತೆ, ಸಣ್ಣ ರೈತರಿಗೆ ಅನುಕೂಲವಾಗುವಂತೆ ಏನ್ ಮಾಡಿದಾರೆ ಅಂತಂದ್ರೆ ಪ್ರಗತಿ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದಿದ್ದಾರೆ. ಯಾರು? ಶಿವರಾಜ್ ಸಿಂಗ್ ಚೌಹಾಣ್ ಅಂತಂದೇಳಿ. ಸೊ ಟೋಟಲ್ ಆಗಿ 20,000 ಕೃಷಿ ಉದ್ಯಮಿಗಳನ್ನ ಸಬಲೀಕರಣಗೊಳಿಸ್ಬೇಕು. ಆಮೇಲೆ ನೆಕ್ಸ್ಟ್ 20 ಲಕ್ಷ ರೈತರ ಜೀವನೋಪಾಯವನ್ನ ಸುಧಾರಣೆ ಮಾಡ್ಬೇಕು ಅಂತಂದ ಹೇಳ್ಬಿಟ್ಟು ಒಂದು ಯೋಜನೆ. ಅದ್ರ ಹೆಸರು ಏನಂದ್ರೆ ಪ್ರಗತಿ ಯೋಜನೆ, ರೈತರಿಗೋಸ್ಕರ, ಕೃಷಿಗೋಸ್ಕರ. ನೆಕ್ಸ್ಟ್ ನೋಡ್ರಿ, ಈ ಮಂತ್ ಒಳಗಡೆ ಜುಲೈ ಒಳಗಡೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ 6ನೇ ಪ್ರಾಜೆಕ್ಟ್ 17A ಒಳಗಡೆ. ಸೊ ಯಾವುದು? ಪ್ರಾಜೆಕ್ಟ್ 17A ಒಳಗಡೆ ಇದೊಂದು ಪ್ರಾಜೆಕ್ಟ್ ಹೆಸರು ಸ್ಟೆಲ್ತ್ ಫ್ರಿಗೇಟ್ ಯುದ್ಧ ನೌಕೆ ಯಾವ್ದಂತಂದೇಳಿ. ಸ್ಟೆಲ್ತ್ ಫ್ರಿಗೇಟ್ ಅನ್ನೋ ಒಂದು ಯುದ್ಧ ನೌಕೆಯನ್ನ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಿದಾರೆ. ಅದ್ರ ಹೆಸರು ಏನಂದ್ರೆ INS ಮಹೇಂದ್ರಗಿರಿ. ಯಾವುದು? INS ಮಹೇಂದ್ರಗಿರಿ. ಇದನ್ನ ಎಲ್ಲಿ ಇದು ಮಾಡಿದಾರೆ ಅಂದ್ರೆ ಸೇರ್ಪಡೆ ಮಾಡಿದಾರೆ ಅಂದ್ರೆ ವಿಶಾಖಪಟ್ಟಣ ಒಳಗಡೆ. ಇಲ್ಲಿ ವಿಶಾಖಪಟ್ಟಣ. ಇದನ್ನ ನಿರ್ಮಾಣ ಎಲ್ಲಿ ಮಾಡಿದಾರೆ ಅಂದ್ರೆ ಮುಂಬೈನ ಮೆಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಒಳಗಡೆ. ಸೊ ಮೆಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಒಳಗಡೆ ಇದನ್ನ ನಿರ್ಮಾಣ ಮಾಡಿ ವಿಶಾಖಪಟ್ಟಣದೊಳಗಡೆ ಇದಕ್ಕ ಯುದ್ಧ ನೌಕೆಯನ್ನ ಏನ್ ಮಾಡಿದಾರೆ ಅಂದ್ರೆ ಇಂಡಿಯನ್ ನೇವಿಗೆ ಸೇರ್ಪಡೆ ಮಾಡಿದಾರೆ, INS ಮಹೇಂದ್ರಗಿರಿ ಅಂತಂದ ಹೇಳಿ. ನೆಕ್ಸ್ಟ್ ನೋಡ್ರಿ, ವಿಶ್ವ ಜನಸಂಖ್ಯಾ ದಿನ 2026 ಯಾವಾಗ? ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಥೀಮ್ ಏನಂತಂದ್ರೆ ಅದ್ರ ಇಂದಿನ ಮತ್ತು ಭವಿಷ್ಯದ ಯುವ ಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನ ಸಾಕಾರಗೊಳಿಸುವುದು. ಇದು ಜನಸಂಖ್ಯಾ ದಿನದ ಥೀಮ್ ಅಂತಂದ ಹೇಳ್ತೀವಿ. ಈಗ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ದೇಶ ಯಾವ್ದಂದ್ರೆ ನಮ್ಮ ಭಾರತ ದೇಶ ಹೊರಹೊಮ್ಮ ಐತೆ. ಅಷ್ಟು ಜನ ಹುಟ್ಟುತ್ತಾ ಇದಾರ. ಹಂಗ ಮಾನ್ಸೂನ್ ವಾಯುಗುಣ ಕಾರಣ. ಅದಕ್ಕೆ ಮೇನ್ ಏನಂತಂದ್ರ ಮಾನ್ಸೂನ್ ವಾಯುಗುಣ. ಏನ್ ಮಾಡ್ತಾರ, ಬೇಸಿಗೆ ಟೈಮ್ದಾಗ ಪ್ರಾಪರ್ ಎಲ್ಲಾನು ಪ್ಲಾನ್ ಮಾಡ್ಕೊಂಡು ಬೇಸಿಗೆ ಟೈಮ್ ಒಳಗಡೆ ಏನ್ ಮಾಡ್ತಾರೋ ಮದ್ವೆ ಮಾಡ್ತಾರೋ. ಅದಾದ ನಂತರ ಆಟೋಮೆಟಿಕ್ ಆಗಿ ಮಳೆಗಾಲ ಬರುತ್ತ, ಚಳಿಗಾಲ ಬರುತ್ತ, ಮಾನ್ಸೂನ್ ವಾಯುಗುಣ, ಫರ್ಟಿಲಿಟಿ ರೇಟ್ ಜಾಸ್ತಿ ಇರುತ್ತ, ಮಕ್ಕಳಾಗ್ತಾವ. ನೆಕ್ಸ್ಟ್ ನೋಡ್ರಿ, ನರ್ಮದಾ ನದಿ ಯೋಜನೆಗೆ ಸಂಬಂಧಿಸಿದಂತಹ ಕೆಲವೊಂದು ವಿವಾದಗಳನ್ನ ಬಗೆಹರಿಸೋಕೆ ಎಷ್ಟು ರಾಜ್ಯಗಳ ನಡುವೆ ಒಂದು ಒಪ್ಪಂದ ಏರ್ಪಟ್ಟೈತಂದ್ರೆ ಈ ಮಂತ್ ಒಳಗಡೆ ನರ್ಮದಾ ನದಿ ಯೋಜನೆ ವಿವಾದದ ಬಗ್ಗೆ ಟೋಟಲ್ ಆಗಿ 4 ರಾಜ್ಯಗಳು, ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರ.
ಈ 4 ರಾಜ್ಯಗಳ ನಡುವೆ ಏನ್ ಮಾಡಿತ್ತಂದ್ರ ಒಂದು ಒಪ್ಪಂದ ನಡೆದೈತೆ. ಆಮೇಲೆ ನರ್ಮದಾ ನದಿಗೆ ಏನಂತಂದ್ರೆ ಅದ್ರ ಒಂದು ಎಲ್ಲಿ ಹುಟ್ಟುತ್ತ, ಇದು ಅಮರಕಂಟಕದೊಳಗಡೆ ಹುಟ್ಟುತ್ತ. ಇಲ್ಲಿ ನೋಡ್ರಿ ನಾವು ಡಯಾಗ್ರಾಮ್ ಹಾಕೋಣ. ಈ ತರ ಏನಂತಂದ ಹೇಳಿದ್ರ ನಮ್ದು ಇದು ಇಂಡಿಯಾ ಅಂತ ಅನ್ಕೊಳ್ರಿ. ಎಸ್, ಇದು ಹಿಂಗೆ ಕೆಳಗಡೆ ಹೋಗುತ್ತ. ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರ ನರ್ಮದಾ ನದಿ ಹುಟ್ಕೊಳುತ್ತ. ಇದನ್ನ ನಾವು ಅಮರಕಂಟಕ ಅಂತಂದ ಹೇಳ್ತೀವಿ. ಯಾವ್ದು? ಅಮರಕಂಟಕ ಅಂತಂದ ಹೇಳ್ತೀವಿ. ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಅಂದ್ರೆ 1312 ಕಿಲೋಮೀಟರ್ ಹರಿಯುತ್ತ ಉದ್ದದಾಗಿ. ಅದಾದ ನಂತರ ಇದಕ್ಕೆ ಡ್ಯಾಮ್ಸ್ ಗಳು ಯಾವ ಬರ್ತಾವ ಅಂತಂದ ಹೇಳಿದ್ರೆ ಒಂದು ಸರ್ದಾರ್ ಸರೋವರ ಡ್ಯಾಮ್. ಒಂದ್ ಯಾವ್ದು? ಸರ್ದಾರ್ ಸರೋವರ ಡ್ಯಾಮ್, ಇದು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಅಂತಂದ ಹೇಳಿದ್ರೆ ಇಂದಿರಾ ಸಾಗರ್ ಡ್ಯಾಮ್ ಅಂತಂದ ಹೇಳಿ ಬರುತ್ತೆ. ಯಾವ್ದು? ಇಂದಿರಾ ಸಾಗರ್ ಡ್ಯಾಮ್, ಸರ್ದಾರ್ ಸರೋವರ ಡ್ಯಾಮ್, ಆಮೇಲೆ ಇಂದಿರಾ ಸಾಗರ್ ಡ್ಯಾಮ್ ಅಂತಂದ ಹೇಳಿ. ಇನ್ನೊಂದು ಓಂಕಾರೇಶ್ವರ ಡ್ಯಾಮ್ ಅಂತಂದ ಹೇಳಿ, ಓಂಕಾರೇಶ್ವರ ಡ್ಯಾಮ್. ಇವುಗಳ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿದಾರ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡ್ರಿ, ರೀಸೆಂಟ್ ಆಗಿ ಏನಂತಂದ ಹೇಳಿದ್ರೆ ಒಂದು ಬಾಹ್ಯಾಕಾಶ ನೌಕೆ, ಅದ್ರ ಹೆಸರೇಂದ್ರೆ ಹಯಾಬೂಸಾ ಅಂತಂದ ಹೇಳಿ. ಹಯಾಬೂಸಾ ಅನ್ನೋದೊಂದು ಬಾಹ್ಯಾಕಾಶ ನೌಕೆ. ಅದು ಯಾವ ದೇಶದಂದ್ರ ಜಪಾನ್ ದೇಶದ್ದು. ಜಪಾನ್ ದೇಶದ್ದು ಹಯಾಬೂಸಾ ಅನ್ನೋ ಒಂದು ಬಾಹ್ಯಾಕಾಶ ನೌಕೆ ಒಂದು ಕ್ಷುದ್ರ ಗ್ರಹದ ಹತ್ರ ಹಾದು ಹೋಗುತ್ತ. ಆ ಕ್ಷುದ್ರ ಗ್ರಹ ಯಾವ್ದಂತಂದ್ರೆ ಅದ್ರ ಟೋರಿಫೋನೆ ಅಂತಂದೇಳಿ. ಟೋರಿಫೋನೆ ಎಂಬ ಕ್ಷುದ್ರ ಗ್ರಹದ ಹತ್ರ ನಿಖರವಾಗಿ ಹಾದು ಹೋಗುವಂತಹ ಒಂದು ಬಾಹ್ಯಾಕಾಶ ನೌಕೆ ಹಯಾಬೂಸಾ. ಇದು ಜಪಾನ್ ದೇಶದ್ದು. ನೆಕ್ಸ್ಟ್ ನೋಡ್ರಿ, ಜಪಾನೀಸ್ ಶೈಲಿ ಒಳಗಡೆ ಮಚ್ಚಾಟಿ ಅಂತಂದ ಹೇಳಿ ಬರುತ್ತೆ. ಇದನ್ನ ವಾಣಿಜ್ಯವಾಗಿ ಉತ್ಪಾದಿಸಿದಂತಹ ರಾಜ್ಯ ಯಾವ್ದಂದ್ರ ಅಸ್ಸಾಂ ಅಂತಂದ ಹೇಳ್ತೀವಿ. ನೋಡ್ರಿ, ಅಸ್ಸಾಂ ಒಳಗಡೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟೀ ಅನ್ನ ಉತ್ಪಾದನೆ ಮಾಡ್ತೀವಿ. ಅದಾದ ನಂತರ ಕರ್ನಾಟಕದೊಳಗಡೆ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ಕಾಫಿಯನ್ನ ಉತ್ಪಾದನೆ ಮಾಡ್ತೀವಿ. ಕಾಫಿ ಅದ್ರೊಳಗಡೆ 2 ಪ್ರಕಾರ ಬರ್ತಾವ. ಒಂದು ಅರೇಬಿಕಾ ಅಂತಂದ ಹೇಳ್ತೀವಿ, ಇನ್ನೊಂದು ರೋಬೋಸ್ಟೋ ಅಂತಂದ ಹೇಳ್ತೀವಿ. ಈ 2 ಪ್ರಕಾರದ ಕಾಫಿ ಎಲ್ಲಿ ಬೆಳೀತಾರ? ನಮ್ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಈಗ ಜಪಾನ್ ಒಳಗಡೆ ಪ್ರೈಮ್ ಮಿನಿಸ್ಟರ್ ಇದಲ್ಲ, ಪ್ರೈಮ್ ಮಿನಿಸ್ಟರ್ ಅವ್ರ ಹೆಸರು ಏನಂತಂದ್ರೆ ಸನೆ ತಕೈಚಿ. ನಮ್ಮ ಮೋದಿಜಿ ಅವ್ರನ್ನ ತಂಗಿ ಅಂತ ಕರೆದಿದಾರಲ್ಲ, ಬೆಹನ್ ಅಂತಂದೇಳಿ, ಸನೆ ತಕೇಚಿ ಅಂತಂದ ಹೇಳಿ. ಇವರು ಮೊದಲ ಮಹಿಳಾ ಪ್ರಧಾನ ಮಂತ್ರಿ, ಜಪಾನ್ ದೇಶದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಅಂತಂದ ಹೇಳ್ತೀವಿ. ಆಮೇಲೆ ಜಪಾನ್ ದೇಶದೊಳಗಡೆ ಹಲವಾರು ದ್ವೀಪಗಳಿದಾವ. ಅದರಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು ಅಂತಂದ್ರೆ ಹೊನ್ಶು ದ್ವೀಪ ಅಂತಂದ ಹೇಳ್ತೀವಿ. ಯಾವ ದ್ವೀಪ? ಹೊನ್ಶು ದ್ವೀಪ. ನೆಕ್ಸ್ಟ್ ನೋಡ್ರಿ, ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋದ BPR&D ಅಂತಂದ ಹೇಳ್ತೀವಿ. ಅದ್ರದ್ದು ನೂತನ ಮಹಾನಿರ್ದೇಶಕರಾಗಿ ಯಾರ ಅಧಿಕಾರ ವಹಿಸ್ಕೊಂಡಿದಾರ ಅಂದ್ರ ಅಲೋಕ್ ಕುಮಾರ್ ಮಿತ್ತಲ್ ಅಂತಂದ ಹೇಳ್ತೀವಿ. ಯಾರು? ಅಲೋಕ್ ಕುಮಾರ್ ಮಿತ್ತಲ್. ನೆಕ್ಸ್ಟ್ ನೋಡ್ರಿ, ಜುಲೈ ತಿಂಗಳೊಳಗಡೆ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ದೇಶಗಳ ಡ್ರಗ್ಸ್ ವಿರೋಧಿ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆ ನಡೆದೈತೆ. ಬ್ರಿಕ್ಸ್ ದೇಶಗಳಿದಾವ. ಎಸ್, ಈ ಬ್ರಿಕ್ಸ್ ದೇಶದೊಳಗಡೆ ಏನಂತಂದ ಹೇಳಿದ್ರೆ ಅವ್ರದ್ದು ಅಧ್ಯಕ್ಷರೊಳಗಡೆ ಒಂದು ಸಭೆ ನಡೆದೈತೆ, ಡ್ರಗ್ಸ್ ವಿರೋಧಿ ಸಂಸ್ಥೆಗಳ ಸಭೆ ಅಂತಂದ ಹೇಳಿ 2 ದಿನ. ಅದು ಎಲ್ಲಿ ನಡೆದೈತೆ ಅಂದ್ರ ಅಸ್ಸಾಂನ ಗುವಾಹಟಿ ಒಳಗಡೆ ನಡೆದೈತೆ. ಇಲ್ಲಿ ಅಸ್ಸಾಂನ ಗುವಾಹಟಿ. ಈ ಬ್ರಿಕ್ಸ್ ಬಗ್ಗೆ ಹೇಳ್ಬೇಕಂತಂದ ಹೇಳಿದ್ರೆ ನೋಡ್ರಿ, ಯಾವಾಗ ಸ್ಥಾಪನೆ ಆಯ್ತಂದ್ರ 2009 ಸ್ಥಾಪನೆ ಆಗತ್ತ. ಅವಾಗ ಯಾವ್ಯಾವ ದೇಶಗಳು ಇರ್ತಾವಂದ್ರ ಬ್ರೆಜಿಲ್, ರಷ್ಯಾ, ಆಮೇಲೆ ಇಂಡಿಯಾ, ಚೀನಾ, ಈ 4 ದೇಶಗಳು ಇರ್ತಾವ. ಬಟ್ ಅದ್ರ 2011 ಏನಾಗತ್ತಂದ್ರ ಇನ್ನೊಂದು ದೇಶ ಬಂದ್ ಸೇರುತ್ತ, ಸೌತ್ ಆಫ್ರಿಕಾ ಅಂತಂದ ಹೇಳ್ತೀವಿ. ಅವಾಗ ಏನಾಗತ್ತ, ಅದು ಬ್ರಿಕ್ಸ್ ಅಂತಂದ ಹೇಳಾಗತ್ತ. ಅದಾದ ನಂತರ ನೆಕ್ಸ್ಟ್ ಇವಾಗ ರೀಸೆಂಟ್ ಆಗಿ ಯಾವ ದೇಶಗಳು ಸೇರಿದಾವ? ಈಜಿಪ್ಟ್, ನೆಕ್ಸ್ಟ್ ಇಥಿಯೋಪಿಯಾ, ಇರಾನ್ ಅಂತಂದ ಹೇಳಿ, ಆಮೇಲೆ ಸೌದಿ ಅರೇಬಿಯಾ. ಇಷ್ಟು ದೇಶಗಳು ಏನಂತಂದ ಹೇಳಿದ್ರೆ ಇನ್ನೊಂದು ಯುನೈಟೆಡ್ ಅರಬ್ ಎಮಿರೇಟ್ಸ್, UAE ಅಂತಂದ ಹೇಳಿ ಜಾಯಿನ್ ಆಗಿದಾವ. ಅದಾದ ನಂತರ 2025 ಇನ್ನೊಂದು ದೇಶ ಜಾಯಿನ್ ಆಗೈತೆ. 2025 ಒಳಗಡೆ ರೀಸೆಂಟ್ ಆಗಿ ಇಂಡೋನೇಷಿಯಾ. ಯಾವ್ದಂತಂದ್ರೆ ಇಂಡೋನೇಷಿಯಾ ದೇಶ ಜಾಯಿನ್ ಆಗೈತೆ. ಸೊ 2025 ಇಷ್ಟು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಈ ಬ್ರಿಕ್ಸ್ ಏನ್ ಮಾಡೈತೆ ಅಂದ್ರೆ ಒಂದು ಬ್ಯಾಂಕ್ ಅನ್ನ ಡೆವಲಪ್ ಮಾಡೈತೆ. ಅದನ್ನ ನಾವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಂದ ಹೇಳ್ತೀವಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಇದು ಸ್ಟ್ರಾಂಗೆಸ್ಟ್ ಬ್ಯಾಂಕ್ ಅಂತಂದ ಹೇಳ್ತೀವಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ನೆಕ್ಸ್ಟ್ ನೋಡ್ರಿ, ಕೇಂದ್ರ ಪರಿಸರ ಸಚಿವಾಲಯದ ಅಂಡರ್ ಒಳಗಡೆ ಅನಿಮಲ್ ಡಿಸ್ಕವರೀಸ್ 2025 ಅಂತಂದ ಹೇಳಿ ಒಂದು ವರದಿಯನ್ನ ಬಿಡುಗಡೆ ಮಾಡಿದಾರ. ಇದ್ರ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಹೊಸ ಪ್ರಾಣಿ ತಳಿಗಳು ಕಂಡು ಬಂದಂತ ರಾಜ್ಯ ಯಾವ್ದಂದ್ರ ಕೇರಳ ಅಂತಂದ ಹೇಳ್ತೀವಿ. ಇದನ್ನ ಕೋಲ್ಕತ್ತಾದಲ್ಲಿರುವಂತಹ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ತಮ್ಮ 111ನೇ ಸ್ಥಾಪನೆ ದಿನದಂದು ಇದನ್ನ ಬಿಡುಗಡೆ ಮಾಡಿದ್ರೆ ಈ ವರದಿ.
ಸೊ ಈ ವರದಿ ಪ್ರಕಾರ 2025 ಕೇರಳದಲ್ಲಿ 98 ಹೊಸ ತಳಿಯ ಪ್ರಾಣಿಗಳು ಪತ್ತೆಯಾಗಿದಾವ. ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿ, ನೆಕ್ಸ್ಟ್ ಕರ್ನಾಟಕದಲ್ಲಿ ಇಷ್ಟು, ಅರುಣಾಚಲ ಪ್ರದೇಶದಲ್ಲಿ ಇಷ್ಟು. ಇವು ಹೈಯೆಸ್ಟ್ 4. ನೆಕ್ಸ್ಟ್ ನೋಡ್ರಿ, ನೀಲಿ ಅರ್ಥವ್ಯವಸ್ಥೆಯನ್ನ ಬ್ಲೂ ಎಕಾನಮಿ ಅಂತಂದ್ ಹೇಳ್ತೀವಿ. ಬ್ಲೂ ಎಕಾನಮಿ ಅಂತಂದ್ರೆ ಸಾಗರಗಳಿಗೆ, ಸಮುದ್ರ, ಸಾಗರ, ಮೀನುಗಾರಿಕೆ ಅದಕ್ಕೆ ಸಂಬಂಧಪಟ್ಟದ್ದು, ಅದನ್ನ ನಾವು ಬ್ಲೂ ಎಕಾನಮಿ ಅಂತಂದ್ ಹೇಳ್ತೀವಿ. ಅದನ್ನ ಉತ್ತೇಜನ ಮಾಡೋಕೆ ಯಾವ ರಾಜ್ಯ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ಅನ್ನ ಸ್ಟಾರ್ಟ್ ಮಾಡೈತೆ? ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ಯಾವ್ದಂದ್ರ ಒಡಿಸ್ಸಾ ರಾಜ್ಯ ಅಂತಂದ್ ಹೇಳ್ತೀವಿ. ಯಾವ್ದು? ಒಡಿಸ್ಸಾ ರಾಜ್ಯ. ಇಲ್ಲಿ ಕೇಳೋ ಕ್ವಶನ್ ಏನು? ಕೊನಾರ್ಕ್ ಟೆಂಪಲ್, ಕೊನಾರ್ಕ್ ಸೂರ್ಯದೇವ ಟೆಂಪಲ್, ಆಮೇಲೆ ಪುರಿ ಜಗನ್ನಾಥ ಟೆಂಪಲ್, ಅದಾದ ನಂತರ 13ನೇ ಬಂಡೆಗಲ್ಲು ಶಾಸನ, ಕಳಿಂಗ ಯುದ್ಧ ಅಂತ ಹೇಳ್ತೀವಲ್ಲ, ಅದಾದ ನಂತರ ಇನ್ನೊಂದು ಕೇಳ್ತಾರ ಕಳಿಂಗ ಪ್ರಶಸ್ತಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಒಡಿಸ್ಸಾ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಬ್ರು ಗಜಪತಿ ಪ್ರತಾಪರುದ್ರ ಅಂತಂದ್ ಹೇಳ್ತೀವಲ್ಲ, ಗಜಪತಿ ಪ್ರತಾಪರುದ್ರ. ಸೊ ಏನಾಗತ್ತ, ಶ್ರೀಕೃಷ್ಣ ದೇವರಾಯರು ಗಜಪತಿ ಪ್ರತಾಪರುದ್ರನನ್ನ ಸೋಲಿಸಿ ಅವರ ಮಗಳಾದಂತಹ ಜಗನ್ಮೋಹಿನಿಯನ್ನ ಮದುವೆ ಆಗೋ ಬರ್ತಾರ. ಅದು ನೀವೆಲ್ಲ ಹಿಸ್ಟ್ರಿ ನಿಮ್ದು. ನೆಕ್ಸ್ಟ್ ನೋಡ್ರಿ, ಜುಲೈ 2026 ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್, ಯಾವುದು? ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ನ ಹೊಸ ಅಧ್ಯಕ್ಷರಾಗಿ ಯಾರಂತಂದ ಹೇಳಿದ್ರೆ ಚಂದ್ರಶೇಖರನ್ ರಘುರಾಮ್ ಅಂತಂದ ಹೇಳಿ ಅವ್ರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಜುಲೈ 2026 ಯಾವ ರಾಜ್ಯದ 8 ಸಾಂಪ್ರದಾಯಿಕ ಉತ್ಪನ್ನಗಳಿಗೆ GI ಟ್ಯಾಗ್ ಸಿಕ್ಕೈತೆ? ಜಿಯೋಲಾಜಿಕಲ್ ಇಂಡಿಕೇಶನ್ ಅಂತಂದ್ ಹೇಳ್ತೀವಿ. ಯಾವುದು? ಹಿಮಾಚಲ ಪ್ರದೇಶ. ಟೋಟಲ್ ಆಗಿ ಎಷ್ಟು ಪ್ರಾಡಕ್ಟ್ಸ್? 8 ಉತ್ಪನ್ನಗಳಿಗೆ. ಆ 8 ಉತ್ಪನ್ನಗಳು ಸೇರ್ಬಿಟ್ಟು ಟೋಟಲ್ ಆಗಿ ಎಷ್ಟಾಗಿದಾವ ಅಂದ್ರೆ ಈಗ 17 ಉತ್ಪನ್ನಗಳಾಗಿದಾವು ಹಿಮಾಚಲ ಪ್ರದೇಶದ. ಅವೆಲ್ಲ ಬೇಡ, ಈ 8 ಉತ್ಪನ್ನಗಳು ಇಲ್ಲಿದಾವ್ ನೋಡ್ರಪ್ಪ. ಸ್ಪಿತಿಯ ಸಿಬಿಕಾರ್ನು, ಸಿಲೋನಿ ಬಿಳಿ ಮೆಕ್ಕೆಜೋಳ, ಚಂಬಾ ಲೋಹದ ಕಲೆ, ಸಿರ್ಮೋರಿ ಲೋಹಿಯ, ಕಿನ್ನೌರಿ ಟೋಪಿ, ಮಂಡಿಯಾ ಸೇಬು ಬಡಿ, ಕಿನ್ನೌರ್ ಸೇಬು, ಕಿನ್ನೌರಿ ಆಭರಣಗಳು ಅಂತಂದೇಳಿ ಟೋಟಲ್ ಆಗಿ 8 ಪ್ರಾಡಕ್ಟ್ಸ್. ನೆಕ್ಸ್ಟ್ ನೋಡ್ರಿ, ಜುಲೈ 4, 2026 ಯಾವ ದೇಶ ತನ್ನ 250ನೇ ಸ್ವಾತಂತ್ರ್ಯೋತ್ಸವ ವಾರ್ಷಿಕೋತ್ಸವನ ಆಚರಣೆ ಮಾಡಿತು? 250ನೇ ಸ್ವಾತಂತ್ರ್ಯ ದಿನ ಅಂತಂದ್ ಹೇಳಿ ಆಚರಣೆ ಮಾಡಿತು. ಯಾವ್ದಂದ್ರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಎಷ್ಟನೇ ತಾರೀಕ? ಜುಲೈ 4ನೇ ತಾರೀಕ. ಯಾವಾಗಂದ್ರ ಅಮೆರಿಕ ಜುಲೈ 4, 1776 ಗ್ರೇಟ್ ಬ್ರಿಟನ್ ಇಂದ ಸ್ವಾತಂತ್ರ್ಯ ಪಡೀತು. ನಾವು ಯಾವಾಗ? 1947 ಆಗಸ್ಟ್ 15ನೇ ತಾರೀಕು ನಮಗ್ ಸ್ವಾತಂತ್ರ್ಯ ಸಿಕ್ಕ್ರ, ಅವ್ರಿಗೆ 1776 ಜುಲೈ 4 ಸಿಕ್ಕೈತೆ. ಸೊ ಅದನ್ನ ನಾವು ಅಮೆರಿಕಾ ಕ್ರಾಂತಿ ಅಂತ ಕರಿತೀವಿ. ಆ ಟೈಮಲ್ಲಿ ನಡೆದಂತಹ ಕ್ರಾಂತಿ ಯಾವ್ದಂದ್ರ ಅಮೆರಿಕಾ ಕ್ರಾಂತಿ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ, ಜೂನ್ ಜುಲೈ ತಿಂಗಳೊಳಗಡೆ ಟೋಟಲ್ ಆಗಿ 23 ಹೊಸ ಉತ್ಪನ್ನಗಳಿಗೆ GI ಟ್ಯಾಗ್ ಸಿಕ್ಕೈತೆ. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರ ನೆನ್ಪಿಟ್ಕೊಳ್ರಿ, ಈಗ ನಾನು ಡೈರೆಕ್ಟ್ ಆಗಿ ಈ ತರ ಹೇಳೋದಕ್ಕಿಂತ ಕೆಳಗಡೆ ಹೇಳ್ಬಿಡ್ತೇನೆ ನೋಡ್ರಿ. ಅತಿ ಹೆಚ್ಚು ಉತ್ಪನ್ನಗಳು ಎಲ್ಲಿ ಅಂತಂದ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ 83 GI ಟ್ಯಾಗ್ ಪ್ರಾಡಕ್ಟ್ ಗಳಿದಾವ. ಸೆಕೆಂಡ್ ಪ್ಲೇಸ್ ಯಾವ್ದಂತಂದ ಹೇಳಿದ್ರೆ ತಮಿಳ್ನಾಡು. ಥರ್ಡ್ ಪ್ಲೇಸ್ ಯಾವ್ದಂತಂದ ಹೇಳಿದ್ರೆ ಪಶ್ಚಿಮ ಬಂಗಾಳ. ಇವನ್ ಎರಡು ನೆನ್ಪಿಟ್ಕೊಳ್ರಿ. ನಮ್ ಕರ್ನಾಟಕದಲ್ಲಿ ಎಷ್ಟು ಟೋಟಲ್ ಆಗಿ GI ಪ್ರಾಡಕ್ಟ್ಸ್ ಇದಾವ ಅನ್ನೋದು ಕಮೆಂಟ್ ಹಾಕ್ರಿ. ನೋಡ್ರಿ, ಇಲ್ಲಿ ಇಷ್ಟ ನೆನ್ಪಿಟ್ಕೊಳ್ರಿ, ನರೇಂದ್ರ ಮೋದಿ ಇವ್ರನ್ನ ಪ್ರಧಾನ ಮಂತ್ರಿ ಅಂತಂದ್ ಹೇಳ್ತೀವಿ. ರಾಜನಾಥ್ ಸಿಂಗ್ ಯಾರಿದಾರ ಅಂತಂದ್ ಹೇಳಿದ್ರೆ ಇವಾಗ ರಕ್ಷಣಾ ಸಚಿವರು ಇದಾರ. ಅಮಿತ್ ಶಾ ಏನೋ ಗೃಹ ಸಚಿವರಿದಾರ. ಆಮೇಲೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರು. ನೆಕ್ಸ್ಟ್ ನೋಡ್ರಿ, ಡಾಕ್ಟರ್ S ಜಯಶಂಕರ್ ಇವರು ವಿದೇಶಾಂಗ ಸಚಿವರು. ನಿತಿನ್ ಗಡ್ಕರಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ಶಿವರಾಜ್ ಸಿಂಗ್ ಚೌಹಾಣ್ ಇವ್ರು ತುಂಬಾ ನ್ಯೂಸ್ ಅಲ್ಲಿ ಇದಾರೆ ಈ ಮಂತ್, ಕೃಷಿ ಮತ್ತು ರೈತರ ಕಲ್ಯಾಣ. ಆಮೇಲೆ ಜಗತ್ ಪ್ರಕಾಶ್ ನಡ್ಡಾ ಅಂತ, JP ನಡ್ಡಾ ಅಂತಂದೇಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಆಮೇಲೆ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ. ಪಿಯೂಷ್ ಗೋಯಲ್ ವಾಣಿಜ್ಯ ಉದ್ಯಮ. ಅಶ್ವಿನಿ ವೈಷ್ಣವ್ ರೈಲ್ವೆ ಸಚಿವರು. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಸೊ ಇದೇನಂತಂದ್ ಹೇಳಿದ್ರ ಜುಲೈ ತಿಂಗಳದ್ದು ಕರೆಂಟ್ ಅಫೇರ್ಸ್ ಗಳು ಬರ್ತಾವ. ಇನ್ನು 2 ದಿನದ ಮಿಸ್ ಆಗತ್ತ, 2 ರಿಂದ 3 ದಿನದ ಮಿಸ್ ಆಗತ್ತ. ಸೊ ಅವುಗಳನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇವತ್ತಿಂದು, ನಾಳೆದು, ನಾಡಿದ್ದು 2 ಅಥವಾ 2 ದಿನದ ಮಿಸ್ ಆಗತ್ತ. ಅದನ್ನ ನೆಕ್ಸ್ಟ್ ಮಂತ್ ಆಗಸ್ಟ್ ಮಂತ್ ವಿಡಿಯೋದಲ್ಲಿ ನಾನು ಅದನ್ನ ಆಡ್ ಮಾಡಿರ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ.